ಹಲೋ ಎವ್ರಿವನ್, ವೆಲ್ಕಮ್ ಟು ಯೂಟ್ಯೂಬ್. ಇಲ್ಲಿ ನಾನು KCET 2022 ಬಯಾಲಜಿ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಜೊತೆಗೆ 60 ಕ್ವಶನ್ಸ್ಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೇನೆ. ಈ ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮಗೆ ಟೋಟಲ್ 60 ಕ್ವಶನ್ಸ್ಗಳನ್ನ ಕೇಳ್ತಾರಲ್ವ, ಅದರಲ್ಲಿ ಫಸ್ಟ್ ಇಯರ್ PUC ತಗೊಂಡ್ರೆ 22 ಚಾಪ್ಟರ್ ಇದೆ, ಸೆಕೆಂಡ್ PUC ತಗೊಂಡ್ರೆ 16 ಚಾಪ್ಟರ್ ಇದೆ, ಟೋಟಲ್ 38. ಸೊ ಫಸ್ಟ್ ಇಯರ್ PUC ಇಂದ ಕೇಳುವ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು? 15. ಸೆಕೆಂಡ್ PUC ತಗೊಂಡ್ರೆ ನಿಮಗೆ ಟೋಟಲ್ ಕೇಳುವ ಕ್ವಶನ್ಸ್ಗಳೆಷ್ಟು? 45. ಹಾಗಾದರೆ ಸೆಕೆಂಡ್ ಇಯರ್ PUC ಎಲ್ಲ 16 ಚಾಪ್ಟರ್ಗಳನ್ನ ಕರೆಕ್ಟಾಗಿ ಕಲ್ತ್ರೆ ನಿಮಗೆ 45 ಮಾರ್ಕ್ ಅಂತೂ ಬಂದೇ ಬರುತ್ತೆ. ಸೊ ಅದೇ ಥರ ನೋಡೋದಾದರೆ, ಈಗ ನಾವೀಗ ಫಸ್ಟ್ ಇಯರ್ PUC ಅನ್ನು ತಗೊಂಡ್ರೆ 22 ಚಾಪ್ಟರ್ಗಳಿಂದ ಕೇಳೋದು 15 ಕ್ವಶನ್. ಆದರೆ ಯಾವ ಚಾಪ್ಟರಿಂದ ಯಾವ ಕ್ವಶನ್ಸ್ಗಳನ್ನ ಕೇಳ್ಬೋದು ಅಥವಾ ಎಷ್ಟು ಕ್ವಶನ್ಸ್ಗಳನ್ನ ಕೇಳ್ಬೋದು ಅಂತ ಐಡಿಯಾ ಇಲ್ಲ. ಸೊ ನಾವೀಗ ಯೂನಿಟನ್ನು ತಗೊಂಡ್ರೆ ಫಸ್ಟ್ ಇಯರ್ PUCಯಲ್ಲಿ 5 ಇದೆ, ಸೆಕೆಂಡ್ ಇಯರ್ PUCಯಲ್ಲಿ 5 ಇದೆ. ಸೊ ಯೂನಿಟ್ ವೈಸ್ ನೋಡೋದಾದರೆ ಫಸ್ಟ್ ಯೂನಿಟಲ್ಲೇ ನಿಮಗೆ 3 ರಿಂದ 4 ಮಾರ್ಕು ಬಂದೇ ಬರುತ್ತೆ. ಅಂದರೆ ಪ್ರತಿಯೊಂದು ಚಾಪ್ಟರ್ ಇಂಪಾರ್ಟೆಂಟ್. ಸೆಕೆಂಡ್ ಯೂನಿಟ್ ತಗೊಂಡ್ರೆ ನಿಮಗೆ 2 ರಿಂದ 3 ಮಾರ್ಕ್ ಬರುತ್ತೆ. ಸೊ ಥರ್ಡ್ ಯೂನಿಟ್ ಕೂಡ ಅಷ್ಟೇ 3 ಮಾರ್ಕ್ಸ್ ಬರಬಹುದು. ಬಟ್ ಒಂದೊಂದು ಸಲ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ಈಗ ಬಯೋಮಾಲಿಕ್ಯೂಲ್ಸಿಂದ ಕ್ವಶನ್ ಕೇಳಿದರೆ ಸೆಲ್ ಸೈಕಲ್ ಮತ್ತು ಸೆಲ್ ಡಿವಿಷನಿಂದ ಕೇಳಲ್ಲ, ಅಥವಾ ವೈಸ ವರ್ಸ ಹಾಗೆ ಮಾಡಬಹುದು. ಸೊ ನೆಕ್ಸ್ಟ್ ಯೂನಿಟ್ ತಗೊಂಡ್ರೆ ನಿಮಗೆ ಪ್ಲಾಂಟ್ ಫಿಸಿಯಾಲಜಿ ತಗೊಂಡ್ರೆ 5 ಚಾಪ್ಟರ್ ಇದೆ, ಹೆವಿ ವೇಟ್ ಆ್ಯಕ್ಚುಲಿ, ನೀಟಿಗಾದರೆ ಬಹಳ ಇಂಪಾರ್ಟೆಂಟ್. ಬಟ್ KCETಯಲ್ಲಿ 2 ಅಥವಾ 3, ಅದೇ ಥರ ಹ್ಯೂಮನ್ ಫಿಸಿಯಾಲಜಿ ತಗೊಂಡ್ರೆ 2 ಅಥವಾ 3 ಕ್ವಶನ್ಸ್ಗಳನ್ನ ಕೇಳಿ ಟೋಟಲ್ 15 ಕ್ವಶನ್ಸ್ಗಳನ್ನು ಕೊಟ್ಬಿಡ್ತಾರೆ. ಸೆಕೆಂಡ್ ಇಯರ್ PUC ಆದರೆ ನೀವು ಒಂದೇ ಒಂದು ಚಾಪ್ಟರ್ನ ಬಿಡುವಂಗಿಲ್ಲ. ಬಟ್ ಕಳೆದ ವರ್ಷ ಅಂದರೆ 2022 ಪೇಪರ್ ನೋಡಿದರೆ ಸ್ಟ್ರಾಟಜೀಸ್ ಫಾರ್ ಎನ್ಹ್ಯಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಚಾಪ್ಟರಿಂದ ಒಂದೇ ಒಂದು ಕ್ವಶನ್ ಕೇಳಿರಲಿಲ್ಲ ಅವನು. ಬಾಕಿ ಎಲ್ಲ ಚಾಪ್ಟರ್ಗಳಿಂದ 3-4, ಅಂದರೆ ಪ್ರತಿ ಚಾಪ್ಟರ್ನ ವೇಟೇಜ್ 3 to 4 ಮಾರ್ಕ್ಸ್ ಇರುತ್ತೆ. ಸೊ ನೀವು KCET ಬಯಾಲಜಿ ಕ್ರ್ಯಾಶ್ ಕೋರ್ಸ್ ವೀಡಿಯೋಸನ್ನು ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ ಪ್ಲೇಲಿಸ್ಟ್ನಲ್ಲಿ ನಾನು ಎಲ್ಲ ವೀಡಿಯೋ ಹಾಕ್ತಾ ಇದ್ದೇನೆ, ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ. ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ KCET ಜೊತೆಗೆ ನೀಟಿಗೂ ಕೂಡ. ಸೊ ಈಗ ನಾವೀಗ ಜಸ್ಟ್ ಒಂದು ಅನಾಲಿಸಿಸ್ ಮಾಡೋಣ. 2022 ಪೇಪರ್ ಹೇಗಿತ್ತು, ಎಷ್ಟು ಕ್ವಶನ್ಸ್ಗಳನ್ನು ಫಸ್ಟ್ ಇಯರ್ PUC ಚಾಪ್ಟರ್ಸ್ಗಳಿಂದ ಕೇಳಿದ್ದಾರೆ ಅಥವಾ ಸೆಕೆಂಡ್ ಇಯರ್ PUC ಚಾಪ್ಟರ್ಸ್ಗಳಿಂದ ಕೇಳಿದ್ದಾರೆ ನೋಡೋಣ. ಸೊ ಫಸ್ಟ್ ನೋಡೋದಾದರೆ ಫಸ್ಟ್ PUC ಚಾಪ್ಟರ್ಸಲ್ಲಿ ಲಿವಿಂಗ್ ವರ್ಲ್ಡ್ ಚಾಪ್ಟರಿಂದ 1, ಬಯಾಲಜಿಕಲ್ ಕ್ಲಾಸಿಫಿಕೇಷನ್ 1, ಪ್ಲಾಂಟ್ ಕಿಂಗ್ಡಮಿಂದ 1, ಆ್ಯನಿಮಲ್ ಕಿಂಗ್ಡಮಿಂದ 1. ಅಂದರೆ ನಿಮಗೆ ಫಸ್ಟ್ ಯೂನಿಟಿಂದ 4 ಚಾಪ್ಟರಿಂದ 4 ಕ್ವಶನ್ಸ್, ತಲಾ ಒಂದೊಂದು ಕ್ವಶನ್ ಕೇಳಿಬಿಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ನೀವು ಸ್ವಲ್ಪ ಪ್ರಿಪೇರ್ ಆದರೆ ನಿಮಗೆ ಹೆಲ್ಪ್ ಆಗ್ತದೆ. ಒಂದು 3 ರಿಂದ 4 ಮಾರ್ಕ್ ಅಲ್ಲಿ ಬಂದುಬಿಡ್ತದೆ, ಅಷ್ಟೊಂದು ಟಫ್ ಇಲ್ಲ. ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ಬಿಟ್ಟರೆ ಬಾಕಿ 3 ಚಾಪ್ಟರ್ ಈಸಿ ಇದೆ. ನಿಮಗೆ ಸ್ವಲ್ಪ ಕಷ್ಟಪಟ್ಟರೆ ಖಂಡಿತ ನಿಮಗೆ 3 ರಿಂದ 4 ಮಾರ್ಕ್ ತೆಗಿಬೋದು. ಸೊ 3 ಮಾರ್ಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ. ಸೊ ನಂತರ ಬರುವಂಥದ್ದು ಟಫ್ ಚಾಪ್ಟರ್ ಯಾವುದಿದೆ, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಏನಿದೆ, ಸ್ವಲ್ಪ ಕಿರಿಕಿರಿ ಚಾಪ್ಟರ್. ಯಾಕೆಂತ ಹೇಳಿದ್ರೆ ಬಹಳಷ್ಟು ಎಕ್ಸಾಂಪಲ್ ಬರುತ್ತೆ, ಸ್ಟೂಡೆಂಟ್ಸ್ ನಾರ್ಮಲ್ ಅದನ್ನು ಟಚ್ ಮಾಡಲ್ಲ. ಓಕೆ, ಅದರಿಂದ ಒಂದು ಕ್ವಶನ್ ಕೇಳಿಬಿಟ್ಟಿದ್ದಾನೆ. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಕೂಡ ಸ್ವಲ್ಪ ಟಫ್ ಚಾಪ್ಟರ್ ಇದೆ, ಅದರಿಂದ ಯಾವುದೇ ಕ್ವಶನ್ ಕೇಳಿಲ್ಲ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆ್ಯನಿಮಲ್ಸ್ ಚಾಪ್ಟರಿಂದ ಒಂದು ಕೇಳಿಬಿಟ್ಟಿದ್ದಾನೆ, ಅದು ಅರ್ಥವರ್ಮಿಂದ ಕೇಳಿಬಿಟ್ಟಿದ್ದಾನೆ. ಸೊ ನಾನು KCET ಕ್ರ್ಯಾಶ್ ಕೋರ್ಸ್ ವೀಡಿಯೋಸ್ ಮಾಡ್ತಾ ಇದ್ದೀನಲ್ಲ, ಅದನ್ನು ನೋಡಿ ಅದನ್ನು ನಾನು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಈಸಿ ಟ್ರಿಕ್ಸ್ ಇದೆ ಆ್ಯಕ್ಚುಲಿ. ನಂತರ ನೋಡೋದಾದರೆ 3ನೇ ಯೂನಿಟ್ ಅಂದರೆ ಸ್ವಲ್ಪ ಈಸಿ ಯೂನಿಟ್, ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಬಿಟ್ಟರೆ ಅಲ್ವಾ. ಸೆಲ್ ಸೈಕಲ್ ಮತ್ತು ಇನ್ನೊಂದು ಸೆಲ್ ದ ಯೂನಿಟ್ ಆಫ್ ಲೈಫ್ ಮತ್ತು ಬಯೋಮಾಲಿಕ್ಯೂಲ್ಸ್ ಬಂದುಬಿಡುತ್ತೆ. ಸೊ ಇದರಿಂದ ಒಂದೊಂದು ಕ್ವಶನ್ ಕೇಳಿಬಿಟ್ಟಿದ್ದಾರೆ. ಸೊ ಇದನ್ನು ನೀವು ಸ್ವಲ್ಪ ನೋಡಬಹುದು. ಅಂದರೆ ಫಸ್ಟ್ ಯೂನಿಟಿಂದ ಒಂದು ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಅದೇ ಥರ 3ನೇ ಒಂದು ಯೂನಿಟನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಅಲ್ಲೊಂದು 3 ಮಾರ್ಕ್ಸ್ ಬರುತ್ತೆ. ಸೊ 6 ಮಾರ್ಕ್ಸ್ ಅಂತೂ ಬಂದುಬಿಡ್ತಾ. ಓಕೆ, ಸೆಕೆಂಡ್ ಯೂನಿಟನ್ನು ಬಿಟ್ಬಿಡೋಣ. ಸೊ ನೋಡೋಣ ಟಫ್ ಅಂತ ಹೇಳಿಬಿಟ್ಟು. ಮತ್ತು ನಿಮಗೆ ಪ್ಲಾಂಟ್ ಫಿಸಿಯಾಲಜಿ ಮತ್ತು ಹ್ಯೂಮನ್ ಫಿಸಿಯಾಲಜಿ ತಗೊಂಡ್ರೆ, ಈಗ ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ನೋಡಿ ಮೊದಲೆರಡು ಚಾಪ್ಟರ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಮತ್ತು ಮಿನರಲ್ ನ್ಯೂಟ್ರಿಷನಿಂದ ಯಾವುದೇ ಕ್ವಶನ್ ಕೇಳಿಲ್ಲ ಅವನು. ಸೊ ಈಗ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ ಸ್ವಲ್ಪ ಈಸಿ ಇದೆ. C3 ಸೈಕಲ್ ಮತ್ತು C4 ಸೈಕಲನ್ನು ನೀವು ಸ್ವಲ್ಪ ನೋಡಿ, Z ಸ್ಕೀಮನ್ನು ನೋಡಿ, ಮತ್ತು C3 ಏನಿದೆ ನಾನ್ ಸೈಕ್ಲಿಕ್ ಮತ್ತು ಸೈಕ್ಲಿಕ್ ಫೋಟೋಫಾಸ್ಫರಿಲೇಷನ್ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನಿಮಗೆ ಅಟ್ಲೀಸ್ಟ್ 1 ಮಾರ್ಕ್ ಬರಬಹುದು. ಸೊ ಟ್ರೈ ಮಾಡಬಹುದು. ಮತ್ತು ಇನ್ನೊಂದು ರೆಸ್ಪಿರೇಷನ್ ಇನ್ ಪ್ಲ್ಯಾಂಟ್ಸ್ ತಗೊಂಡ್ರೆ 1 ಮಾರ್ಕ್ಸ್ ಕೇಳ್ತಾರೆ. ಸೊ ನಾನು ಆಲ್ರೆಡಿ ಗ್ಲೈಕೋಲೈಸಿಸ್ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ, ಕ್ರೆಬ್ ಸೈಕಲ್ ಬಗ್ಗೆ ಟ್ರಿಕ್ಸ್ ವೀಡಿಯೋಸ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಹೆಲ್ಪ್ ಆಗ್ತದೆ ನಿಮಗೆ. ನಂತರ ಬರುವಂಥದ್ದು ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಇದರಿಂದ ಯಾವುದೇ ಕ್ವಶನ್ ಕೇಳಿಲ್ಲ, ಹೇಳೋಕ್ಕೂ ಬರಲ್ಲ ಆ್ಯಕ್ಚುಲಿ, ಕೇಳಬಹುದು. ಬಟ್ ಒಂದಂತೂ ಶ್ಯೂರ್, ನೀವು ಫೋಟೋಸಿಂಥಸಿಸ್ ಮತ್ತು ರೆಸ್ಪಿರೇಷನ್ 2 ಚಾಪ್ಟರ್ನ ಸ್ವಲ್ಪ ಗಮನವಿಟ್ಟು ಓದಿ, ಅದರಿಂದ ಅಟ್ಲೀಸ್ಟ್ ನಿಮಗೆ 1 ಮಾರ್ಕ್ಸ್ ಆದರೂ ನೀವು ತೆಗಿಬಹುದು. ನೀಟಿಗಂತೂ ಹೆಲ್ಪ್ ಆಗೇ ಆಗ್ತದೆ. ನೀವೆಲ್ಲ KCET ಬರೀತೀರ ಅಂದರೆ ನೀಟಂತೂ ಬರದೇ ಬರೀತೀರಿ, ನೀಟ್ ಫಸ್ಟ್ ಬಂದುಬಿಡುತ್ತೆ ಎಕ್ಸಾಮ್ ಅಲ್ವಾ. ಸೊ ನಂತರ ನೋಡೋದಾದರೆ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಟೋಟಲ್ ಆಗಿ 7 ಚಾಪ್ಟರ್ಸ್ ಇದೆ. ಅದರಲ್ಲಿ ಎಲ್ಲ ಚಾಪ್ಟರ್ಸಿಂದ ಕ್ವಶನ್ಸನ್ನು ಕೇಳೋದಿಲ್ಲ. ಒಂದು ಡೈಜೆಷನ್ ಇದೆ ನೋಡಿ, ಅದು ಸ್ವಲ್ಪ ಎನ್ಸೈಮ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕಾಗ್ತದೆ. ಓಕೆ, ಅದರಿಂದ ಯಾವುದೇ ಕ್ವಶನ್ ಕೇಳಿಲ್ಲ ಕಳೆದ ವರ್ಷ. ಮತ್ತು ಇನ್ನೊಂದು ಬಾಡಿ ಫ್ಲೂಯಿಡ್ಸ್ ಮತ್ತು ಬ್ರೀದಿಂಗ್, ಈ 2 ಚಾಪ್ಟರಿಂದ ಒಂದೊಂದು ಕ್ವಶನ್ ಕೇಳಿಬಿಟ್ಟಿದ್ದಾರೆ. ಸೊ ಅದೆರಡು ಚಾಪ್ಟರ್ ಸ್ವಲ್ಪ ಈಸಿ ಅನಿಸುತ್ತೆ ಅಲ್ವಾ. ಸೊ ಅರ್ಥ ಆಗ್ತದೆ. ಇನ್ನೊಂದು ಎಕ್ಸ್ಕ್ರೀಟರಿ ವೇಸ್ಟ್ ಆ್ಯಂಡ್ ಎಲಿಮಿನೇಷನ್, ಅದರಿಂದ 1 ಕ್ವಶನ್. ನಾರ್ಮಲಿ ಎಲ್ಲ ಕಾನ್ಸೆಪ್ಟ್ಸ್ಗಳು ಈಸಿ ಇದೆ ಎಕ್ಸೆಪ್ಟ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಸ್ವಲ್ಪ ನಿಮಗೆ ಟಫ್ ಆಗ್ಬೋದು ಅಷ್ಟೇ.
ಓಕೆ, ಮತ್ತು ಇನ್ನೊಂದು ಲೋಕೋಮೋಷನ್ ಮತ್ತು ಮೂಮೆಂಟ್ ಚಾಪ್ಟ್ರಿಂದ ಯಾವುದು ಕೇಳಿಲ್ಲ. ಕೇಳಿದರೆ ಖಂಡಿತವಾಗಿ ಆನ್ಸರ್ ಮಾಡಬಹುದು. ಸ್ವಲ್ಪ ಈಸಿ ಇದೆ ಆ್ಯಕ್ಚುಲಿ. ಅಲ್ಲಿ ನಿಮಗೆ ಸ್ವಲ್ಪ ಟಫ್ ಕೊಟ್ಟರೆ ನಿಮಗೆ ಯಾವುದು ಕೊಡ್ಬೋದು ಅಂತ ಹೇಳಿದ್ರೆ ಗ್ಲೀನಾಯ್ಡ್ ಕ್ಯಾವಿಟಿ ಮತ್ತು ಅಸಿಟಾಬಿಲಮ್ ಅಂತ ಬರುತ್ತಲ್ವ, ಪರ್ಟಿಕ್ಯುಲರ್ಲಿ ನಮ್ಮ ಗರ್ಡಲ್ಸ್ಗಳಲ್ಲಿ ಒಂದು ಪೆಕ್ಟೋರಲ್ ಗರ್ಡಲ್, ಪೆಲ್ವಿಕ್ ಗರ್ಡಲ್. ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕಾಗ್ತದೆ, ಅಸಿಟಾಬಿಲಮ್ ಅಂದರೆ ಏನು ಅಂಥದ್ದೆಲ್ಲ. ಓಕೆ, ಸೊ ನೆಕ್ಸ್ಟ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಆಲ್ರೆಡಿ ನಾನು KCET ಕ್ರ್ಯಾಶ್ ಕೋರ್ಸ್ ವಿಡಿಯೋದಲ್ಲಿ ಮಾಡಿದ್ದೇನೆ, ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಸೊ ಕಳೆದ ವರ್ಷ ಒಂದು ಕ್ವಶನ್ ಕೇಳಿದ್ದ, ಈ ಸೆರೆಬ್ರಲ್ ಹೆಮಿಸ್ಫಿಯರ್ನ ಜಾಯಿಂಟ್ ಮಾಡುವಂತಹ ಒಂದು ಪಾರ್ಟ್ ಯಾವುದು ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು, ಕಾರ್ಪಸ್ ಕಲ್ಲೋಸಮ್. ಅದೇ ಕ್ವಶನ್ ಬಂದಿತ್ತು, ಅದನ್ನು ಕೂಡ ಡಿಸ್ಕಸ್ ಮಾಡಿದ್ದೆ. ಓಕೆ, ಲಾಸ್ಟ್ ಚಾಪ್ಟರಿಂದ ಯಾವುದೇ ಕ್ವಶನ್ ಕೇಳಿಲ್ಲ, ಬಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದೆ, ಸ್ವಲ್ಪ ಹಾರ್ಮೋನ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕಾಗ್ತದೆ. ಪರ್ಟಿಕ್ಯುಲರ್ಲಿ ಪ್ಯಾಂಕ್ರಿಯಾಸ್ ನೋಡ್ಕೊಳ್ಳಿ, ಪಿಟ್ಯೂಟರಿ ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಇದೆ. ಓಕೆ, ಈಗ ಸೆಕೆಂಡ್ PUC ಬರೋದಾದರೆ ಇಲ್ಲಿ ಪ್ರತಿಯೊಂದು ಚಾಪ್ಟ್ರಲ್ಲಿ ಮಿನಿಮಮ್ 3 ಕ್ವಶನ್ಸ್ ಬಂದಿದೆ. ಓಕೆ, ಕೆಲವು ಚಾಪ್ಟ್ರಲ್ಲಿ 1 ಕ್ವಶನ್, ಕೆಲವು ಚಾಪ್ಟರ್ ಅಂದರೆ ಪರ್ಟಿಕ್ಯುಲರ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಚಾಪ್ಟ್ರಲ್ಲಿ ನೋಡಿದ್ರೆ 4 ಬಂದುಬಿಟ್ಟಿದೆ. ಹಾಗೆ ನೋಡೋದಾದರೆ ಹ್ಯೂಮನ್ ರಿಪ್ರೊಡಕ್ಷನ್ 4 ಬಂದಿದೆ, ಫಸ್ಟ್ ಚಾಪ್ಟ್ರಿಂದ 3 ಬಂದಿದೆ, ಮತ್ತು ರಿಪ್ರೊಡಕ್ಟಿವ್ ಹೆಲ್ತಿಂದ 2, ಪ್ರಿನ್ಸಿಪಲ್ಸಿಂದ 4, ಮಾಲಿಕ್ಯುಲರ್ ಬೇಸಿಸಿಂದ 5. ದಟ್ ಈಸ್ ಈ 2 ಚಾಪ್ಟರ್ ಹೆವಿ ವೇಟ್. ಓಕೆ, ಸೊ ನಿಮಗೆ 9 ಮಾರ್ಕ್, 8 ಮಿನಿಮಮ್ ಬಂದೇ ಬರುತ್ತೆ, ಕಾನ್ಸಂಟ್ರೇಟ್ ಮಾಡಿ. ಇವಲ್ಯೂಷನ್ 1 ಹೇಳೋಕ್ಕಾಗಲ್ಲ, ಈ ವರ್ಷ 3 ಅಥವಾ 4 ಕೇಳಬಹುದು, ಚಾನ್ಸಸ್ ಇದೆ. ಹ್ಯೂಮನ್ ಹೆಲ್ತ್ ಈಸಿ ಚಾಪ್ಟರ್ ಇದೆ, 4 ಮಾರ್ಕ್ಸ್ ತೆಗಿಬೋದು. ಮತ್ತು ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಕಳೆದ ವರ್ಷ ಕೇಳಿಲ್ಲ, ಬಟ್ ಈ ವರ್ಷ ಕೇಳುವ ಚಾನ್ಸ್ ಇದೆ, ಸ್ವಲ್ಪ ಫೋಕಸ್ ಮಾಡಬೇಕಾಗ್ತದೆ ನೀವಲ್ಲಿ. ಮತ್ತು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ನಾರ್ಮಲ್, ನಿಮಗೆ ಗೊತ್ತಿದೆ, ಸ್ಟ್ಯಾಟಿನ್ ಮತ್ತು ಸೈಕ್ಲೋಸ್ಪೋರಿನ್ A ಈ ಥರ ಕ್ವಶನ್ಸ್ಗಳನ್ನ ಕೇಳಬಹುದು. ಓಕೆ, ಸೊ ಮತ್ತು ಬಯೋಟೆಕ್ನಾಲಜಿ 2 ಚಾಪ್ಟ್ರಿಂದ ಎರಡೂ ಸೇರಿ 7 ಮಾರ್ಕ್ಸ್, 4+3 ಪ್ರಿನ್ಸಿಪಲ್ಸಿಂದ ಹಾಗೂ ಅಪ್ಲಿಕೇಶನಿಂದ 4+3 7 ಮಾರ್ಕ್ಸ್ ಬಂದಿದೆ. ಓಕೆ, ಅದು ಸಪ್ರೇಟ್ ಯೂನಿಟ್ ಇರೋದ್ರಿಂದ ಅದಕ್ಕೊಂದು ಸಪ್ರೇಟ್ ವೆಯ್ಟೇಜ್ ಕೊಟ್ಟಿರ್ತಾರೆ, 6 ಅಂತೂ ಖಂಡಿತ. ನಂತರ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್, ಇಕೋಸಿಸ್ಟಮು, ಬಾಡಿ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರ್ ಮತ್ತು ಎನ್ವೈರನ್ಮೆಂಟಲ್ ಇಶ್ಯೂಸ್, ಈ 4 ಚಾಪ್ಟರ್ಗಳಿಂದ ನೋಡಿ 4, 2, 1, 1 ರೆಸ್ಪೆಕ್ಟಿವ್ಲಿ ಈ ಥರ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಏನು ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ರೈಟ್ ನಾವು ಸ್ಟ್ರಾಟಜಿ ಹೇಗಿರಬೇಕು ನಮಗೆ, ಫಸ್ಟ್ ನಾವು ಸೆಕೆಂಡ್ ಇಯರ್ PUCಯ ಎಲ್ಲ ಚಾಪ್ಟರ್ಸ್ಗಳನ್ನು ಒಂದು ಸಲ ತರೋ ಮಾಡ್ಕೋಬೇಕು. ಆಲ್ರೆಡಿ ನೀವು ಬೋರ್ಡ್ ಎಕ್ಸಾಮಿನೇಷನ್ಗೆ ಓದಿರ್ತೀರಿ, ನಿಮಗೆ ಅಷ್ಟೊಂದು ಟಫ್ ಆಗಲ್ಲ ರೀಕಾಲ್ ಮಾಡೋಕ್ಕೆ. ಒಂದು ಪೆನ್ ಪೇಪರ್ ತೊಗೊಂಡು ಶಾರ್ಟ್ ನೋಟ್ಸ್ ಮಾಡ್ತಾ ಹೋಗಿ, ಮತ್ತು ಒಂದಷ್ಟು MCQಗಳನ್ನು ಸಾಲ್ವ್ ಮಾಡ್ತಾ ಹೋಗಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡಿ, ಜೊತೆಗೆ ಏನಿದೆ ಈ MCQಗಳು ಏನಿರುತ್ತೆ ನಿಮ್ಮ ಟೀಚರ್ಸ್ ಕೊಟ್ಟಿರ್ತಾರೆ ಅಥವಾ ಎಲ್ಲರೂ ಯೂಟ್ಯೂಬಲ್ಲಿ ಸಿಗ್ತದೆ, ಅದನ್ನು ಸ್ವಲ್ಪ ಸಾಲ್ವ್ ಮಾಡ್ತಾ ಹೋಗಿ ನೋಡ್ತಾ ಇರಿ ಅಷ್ಟೇ. ಸೊ ನಿಮಗೆ ರೀಕಾಲ್ ಆಗ್ತಾ ಇರ್ತದೆ. ನಂತರ ಬರುವಂಥದ್ದು ಫಸ್ಟ್ ಇಯರ್ PUC ಅಂತ ಹೇಳಿದ್ರೆ ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಎಲ್ಲ ಯೂನಿಟ್ಗಳನ್ನ ಓದಬೇಕು ಅಂತ ಹೇಳ್ತಾ ಇಲ್ಲ ನಾನು, ಬಟ್ ನೀವೊಂದು 55 ಆದರೂ ಟಚ್ ಆಗಬೇಕಾಗ್ತದೆ. ಸೊ ಅಲ್ಲಿ ಫಸ್ಟ್ ಯೂನಿಟನ್ನು ನೋಡ್ಕೊಳ್ಳಿ, ಮತ್ತು ಥರ್ಡ್ ಯೂನಿಟ್ ನೋಡ್ಕೊಳ್ಳಿ, ಮತ್ತು ಲಾಸ್ಟ್ ಯೂನಿಟ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಅರ್ಥ ಆಯಿತಾ? ಸೊ ಇನ್ನೇನು ನಿಮಗೆ ಸ್ವಲ್ಪ ಸಮಯ ಸಿಕ್ತು ಅಂತ ಹೇಳಿದ್ರೆ ನೀವು ಫೋಟೋಸಿಂಥಸಿಸ್ ಮತ್ತು ರೆಸ್ಪಿರೇಷನ್ ಚಾಪ್ಟರ್ಗಳನ್ನ ನೋಡ್ಕೊಳ್ಳಿ. ಸೊ ಇದೆಲ್ಲ ನೋಡಿಕೊಂಡ್ರು ನಿಮಗೆ ಹಬ್ಬ ಅಂದರೂ 8ರಿಂದ 9 ಮಾರ್ಕ್ಸ್ ಅಂತ ಅಲ್ಲಿ ಸ್ಕೋರ್ ಮಾಡ್ಬೋದು. ಸೊ 9 ಮಾರ್ಕ್ಸ್ ಅಲ್ಲಿ, ಈ ಕಡೆ ಒಂದು ನಿಮಗೊಂದು 45 ಬಂದರೂ ಸಹ 54 ಅಂತೂ ಬಂದೇ ಬರುತ್ತೆ ಅಲ್ವಾ. ಸೊ ಆ ಕಡೆ ಈ ಕಡೆ ಗೆಸ್ ವರ್ಕ್ ಮಾಡಿದ್ರು, ಒಂದು 2-3 ಮಾರ್ಕ್ ಹಾಕಿದ್ರು, ಸೊ ಬಂದರೂ ಕೂಡ ನಿಮಗೆ 57 ತನಕ ಬಂದೇ ಬರುತ್ತೆ. ಓಕೆ, ಸೊ ಲೆಟ್ ಅಸ್ ಸಿ ದ ಕ್ವೆಶನ್ಸ್ ಫಸ್ಟ್. ಈಗ ನಾವು ಕ್ವಶನ್ಸ್ಗಳನ್ನು ನೋಡೋದಾದರೆ ನೋಡಿ, ಫಸ್ಟ್ ಕ್ವೆಶನ್ನು ಎಕ್ಸ್ಕ್ರೀಟರಿ ವೇಸ್ಟ್ ಆ್ಯಂಡ್ ದೇರ್ ಎಲಿಮಿನೇಷನ್ ಚಾಪ್ಟ್ರಿಂದ ಕೇಳಿದ್ದಾರೆ. ಫಿಲ್ಟ್ರೇಷನ್ ಆಫ್ ಬ್ಲಡ್ ಡ್ಯೂರಿಂಗ್ ಯೂರಿನ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಇನ್, ಎಲ್ಲಾಗ್ತದೆ ಫಿಲ್ಟ್ರೇಷನ್ನು? ಗ್ಲಾಮಿರುಲಾಸ್. ಎಲ್ಲಿರ್ತದೆ? ಬೌಮನ್ಸ್ ಕ್ಯಾಪ್ಸುಲ್ ಮತ್ತು ಎಫರೆಂಟ್ ಆರ್ಟ್ಯೂಲ್ ಸೇರೋ ಜಾಗ ಇದೆಯಲ್ಲ, ಅದಕ್ಕೆ ನಾವು ಗ್ಲಾಮಿರುಲಾಸ್ ಅಂತ ಕರಿತೀವಿ. ಸೊ ಆ ಬೌಮನ್ಸ್ ಕ್ಯಾಪ್ಸುಲ್ ಒಳಗಡೆ ಏನಿರುತ್ತದೆ? ಪೋಡೋಸೈಟ್ಸ್ ಇರುತ್ತೆ. ಅದೇನು ಮಾಡುತ್ತೆ? ಇಂಟ್ರಿಕೇಟ್ ಮ್ಯಾನರಲ್ಲಿ ಅರೇಂಜ್ ಆಗಿರೋದ್ರಿಂದ ಈಸಿಯಾಗಿ ಅಲ್ಲಿ ಫಿಲ್ಟ್ರೇಟ್ ಆಗಿಬಿಡ್ತದೆ ಅಲ್ವಾ. ಸೊ ಅದಕ್ಕೆ ನಾವೇನು ಕರಿತೀವಿ? ಪೋಡೋಸೈಟ್ಸ್ ಅಂತ ಕರಿತೀವಿ. ಅಲ್ಲಿ ಬ್ಲಡ್ ಪ್ರೋಟೀನನ್ನು ಬಿಟ್ಟು ಬಾಕಿ ಎಲ್ಲ ಬ್ಲಡ್ಡಿನ ಕೆಲವು ಕಾಂಪೊನೆಂಟ್ಸ್ಗಳು ಅಲ್ಲಿ ಫಿಲ್ಟ್ರೇಟ್ ಆಗಿ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬಲ್ನಲ್ಲಿ ಫಿಲ್ಟ್ರೇಟ್ ಆಗಿ ಉತ್ಪತ್ತಿ ಆಗ್ತದೆ. ಸೊ ಈ ಕ್ವಶನ್ಗೆ ಆನ್ಸರ್ ಗ್ಲಾಮಿರುಲಸ್. ಸೊ ಇದರಿಂದ ಏನು ಗೊತ್ತಾಯಿತು ನಮಗೆ? ಒಂದು ಕ್ವಶನ್ ಹ್ಯೂಮನ್ ಫಿಸಿಯಾಲಜಿಯಿಂದ ಬಂದಿದೆ. ನೆಕ್ಸ್ಟ್ ನೋಡಿ, ಪುನಃ ಹ್ಯೂಮನ್ ಫಿಸಿಯಾಲಜಿ. ಕಾರ್ಪಸ್ ಕ್ಯಾಲೋಸಮ್ ಕನೆಕ್ಟ್ಸ್ ದಿ ಯಾವುದನ್ನು? ಟು ಸೆರೆಬ್ರಲ್ ಹೆಮಿಸ್ಫಿಯರ್. ಓಕೆ, ಮೆನ್ಸ್ಟ್ರುಯಲ್ ಸೈಕಲ್ ಈಸ್ ಎಕ್ಸಿಬಿಟೆಡ್ ಬೈ. ಇದು ನೋಡಿ, ಈ ಕ್ವಶನ್ ಕೇಳಿರೋದು ರಿಪ್ರೊಡಕ್ಷನ್ ಇನ್ ಆರ್ಗನಿಸಮ್ ಚಾಪ್ಟ್ರಿಂದ. ನಮಗೆ ಗೊತ್ತಿದೆ ಮೆನ್ಸ್ಟ್ರುಯಲ್ ಸೈಕಲ್ ನಾರ್ಮಲಿ ಈ ಫೀಮೇಲ್ ಪ್ರೈಮೇಟ್ಸ್ಗಳಲ್ಲಿ ಮಾತ್ರ ಇರ್ತದೆ, ಫೀಮೇಲ್ ನಾನ್ ಪ್ರೈಮೇಟ್ಸ್ಗಳಲ್ಲಿ ಈಸ್ಟ್ರಸ್ ಸೈಕಲ್ ಇರ್ತದೆ. ಸೊ ಇಲ್ಲಿ ಕೊಟ್ಟಿರುವಂಥ ಪ್ರೈಮೇಟ್ಗಳನ್ನ ನೋಡಬೇಕೀಗ ನಾವು. ಏಪ್ಸ್ ಮಾತ್ರ ಇದೆ ಅಲ್ವಾ. ಕೌ, ಟೈಗರ್, ರ್ಯಾಟ್ ಏನಿದೆ ಅದು ನಾನ್ ಪ್ರೈಮೇಟ್ ಆರ್ಗ್ಯಾನಿಸಮ್ಸ್ ಅಥವಾ ಮ್ಯಾಮಲ್ಸ್, ಅಲ್ಲಿ ನಾವು ನೋಡೋದು ಈಸ್ಟ್ರಸ್ ಸೈಕಲ್. ಓಕೆ, ನೆಕ್ಸ್ಟ್ ನೋಡಿ, ಆ್ಯನ್ ಎಕ್ಸಾಂಪಲ್ ಆಫ್ ಡಯೇಷಸ್ ಪ್ಲ್ಯಾಂಟ್. ಡಯೇಷಸ್ ಅಂದರೆ ನಮಗೆ NCERTಲಿ ಕೊಟ್ಟಿರೋದೇ 2 ಎಕ್ಸಾಂಪಲ್ ಯೂನಿಸೆಕ್ಷುವಲ್ ಪ್ಲ್ಯಾಂಟ್ಸ್ಗಳಿಗೆ. ಒಂದು ಡೇಟ್ ಪಾಮ್, ಇನ್ನೊಂದು ಪಪಾಯ. ಸೊ ಆನ್ಸರ್ ಏನು? ಪಪಾಯ. ಮ್ಯಾಂಗೋ, ಕುಕುರ್ಬೆಟ್ಟ, ಕೋಕೋನಟ್ ಏನಿದೆ ಅದು ಬೈಸೆಕ್ಷುವಲ್ ಪ್ಲ್ಯಾಂಟ್ ಅಲ್ವಾ. ಓಕೆ, ಅದಕ್ಕೆ ನಾವು ಮೊನೇಷಿಯಸ್ ಪ್ಲ್ಯಾಂಟ್ ಅಂತಲೂ ಕರಿತೀವಿ.
ಸ್ಟಾಕ್ ಆಫ್ ಸ್ಟೆಮನ್ ಈಸ್, ಸ್ಟೆಮನಲ್ಲಿ ಇರುವಂತಹ ಈ ನಾವೀಗ ಈ ಆ್ಯಂಡ್ರೋಸಿಯಮ್ ತಗೊಂಡ್ರೆ ಅದರಲ್ಲಿ ಎರಡು ಪಾರ್ಟ್ಗಳನ್ನ ನೋಡ್ತೀವಿ. ತಲೆ ಮೇಲೆ ಹೆಡ್ಡಲ್ಲಿರುವಂಥದ್ದು ಯಾವುದು ಆ್ಯಂಥರ್, ಕೆಳಗಡೆ ಒಂದು ಸ್ಟಾಕ್ ಇರುತ್ತೆ. ಅದಕ್ಕೇನು ಕರಿತೀರಾ ಅಂತ ಕ್ವಶನ್, ಫಿಲಮೆಂಟ್ ಅಂತ ಕರಿತೀವಿ ಅಲ್ವಾ. ನೆಕ್ಸ್ಟ್, ದ ಓವಿಲ್ ಆಫ್ ಏಂಜಿಯೋಸ್ಪರ್ಮ್ ಈಸ್ ಟೆಕ್ನಿಕಲಿ ನೌನ್ ಆ್ಯಸ್, ಅದಕ್ಕೆ ನೀವೇನು ಕರಿತೀರಿ ಓವಿಲ್ಗೆ? ಮೆಗಾಸ್ಪೊರಾಂಜಿಯಮ್ ಅಂತ ಕರಿತೀರಿ. ಆಪ್ಷನ್ ಬಿ ಕರೆಕ್ಟ್ ಇದೆ. ಟಿಪಿಕಲ್ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಏಂಜಿಯೋಸ್ಪರ್ಮ್ ಈಸ್, ಈ ಕ್ವಶನ್ಗಳು ನೋಡಿ 6ನೇ ಕ್ವಶನ್ ಹಾಗೂ 5ನೇ ಕ್ವಶನ್ 7ನೇ ಕ್ವಶನ್ ಎಲ್ಲ ಮತ್ತು ಈವನ್ 8ನೇ ಕ್ವಶನ್ ಸೆಕೆಂಡ್ ಚಾಪ್ಟರಿಂದ ಕೇಳಿರೋದು ಅಲ್ವಾ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಿಂದ. ಈಗ ಟಿಪಿಕಲ್ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಏಂಜಿಯೋಸ್ಪರ್ಮ್ ಈಸ್ ಅಂತ ಹೇಳಿ ನಮಗೆ ಗೊತ್ತಿದೆ. 8 ನ್ಯೂಕ್ಲಿಯಸ್ ಇರುತ್ತೆ, 7 ಸೆಲ್ಸ್ ಇರುತ್ತೆ. ಓಕೆ, 8 ನ್ಯೂಕ್ಲಿಯೇಟೆಡ್ 7 ಸೆಲ್ಡ್ ಸ್ಟ್ರಕ್ಚರ್. ಆಪ್ಷನ್ ಡಿ ಇದೆ ನೋಡಿ. ಒನ್ ಆಫ್ ದ 2 years old viable seed discovered during the archaeological excavation at King Harold's near Dead Sea. ಇದಕ್ಕೆ ನಾವು ಫೀನಿಕ್ಸ್ ಡ್ಯಾಕ್ಟಿಲಿಫೆರಾ ಅಂತ ಕರಿತೀವಿ. ಓಕೆ, ಈ ಒಂದು ಸೀಡನ್ನು ಸೈಂಟಿಸ್ಟ್ಗಳು ಎಕ್ಸ್ಕವೇಟ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಡೆಡ್ ಸಿ ಹತ್ರ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಓಕೆ, ಇದ್ರ ಜೊತೆ ಇನ್ನೊಂದು ಬರುತ್ತೆ ಗೊತ್ತಿದೆಯಾ, ಲುಪಿನಸ್ ಆರ್ಕ್ಟಿಕಸ್ ಅಂತ ಹೇಳಿ, ಅದನ್ನು ನೆನ್ಪಿಟ್ಕೊಳ್ಳಿ, ಒಟ್ಟಿಗೆ ಇದೆ ಅದು. ಓಕೆ, ನೆಕ್ಸ್ಟ್ ನೋಡಿ, ದ ಟೆಸ್ಟಿಸ್ ಆರ್ ಸಿಚುವೇಟೆಡ್ ಔಟ್ಸೈಡ್ ದಿ ಅಬ್ಡಾಮಿನಲ್ ಕ್ಯಾವಿಟಿ ಇನ್ ಸ್ಕ್ರಾಟಮ್ ಆ್ಯಸ್ ಇಟ್ ಹೆಲ್ಪ್ಸ್ ಟು, ಯಾಕೆ ಅಂತ ಹೇಳಿದ್ರೆ ಒಂದು ಈ ಸ್ಪರ್ಮ್ಯಾಟೋಜೆನಿಸಿಸ್ ಪ್ರಾಸೆಸ್ಸಿಗೆ ಸ್ವಲ್ಪ ಲೋವರ್ ಟೆಂಪರೇಚರ್ ಬೇಕಾಗ್ತದೆ, ಅದಕ್ಕೋಸ್ಕರ ಟೆಸ್ಟಿಸ್ ಹೊರಗಿರ್ತದೆ ಅಂಡರ್ ಅ ಸ್ಯಾಕ್ ಕಾಲ್ಡ್ ಆಸ್ ಸ್ಕ್ರಾಟಮ್. ಸೊ ಮೈಂಟೈನ್ ದ ಲೋ ಟೆಂಪರೇಚರ್. ಓಕೆ, ವಿಚ್ ಫೆಸಿಲಿಟೇಟ್ಸ್ ಸ್ಪರ್ಮ್ಯಾಟೋಜೆನಿಸಿಸ್. ಓಕೆ, ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದಿ ಆಡ್ ಒನ್ ಫ್ರಮ್ ದ ಫಾಲೋವಿಂಗ್. ಸೊ ಇದರಿಂದ ನಾವೀಗ ಆಡ್ ಒನ್ ಪಿಕ್ ಮಾಡಬೇಕು. ಇದು ಕೂಡ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್. 9ನೇ ಕ್ವಶನ್ ಕೂಡ ಹ್ಯೂಮನ್ ರಿಪ್ರೊಡಕ್ಷನ್. ಇನ್ಫಂಡಿಬುಲಮ್, ಫಿಂಬ್ರಿಯೆ, ಇಸ್ತಮಸ್, ಲೇಬಿಯಾ ಮಿನೋರಾ ಅಂತ. ಸಿ, ಮೊದಲ 3 ABC ಏನು ಫೆಲೋಪಿಯನ್ ಟ್ಯೂಬ್ನ ಕಾಂಪೊನೆಂಟ್ಸ್ಗಳು. ಲೇಬಿಯಾ ಮಿನೋರಾ ಆ್ಯಕ್ಚುಲಿ ಫೀಮೇಲ್ ಎಕ್ಸ್ಟರ್ನಲ್ ಜೆನೆಟೇಲಿಯದು ಕಾಂಪೊನೆಂಟ್. ಸೊ ಆಪ್ಷನ್ ಡಿ ಆಡ್ ಒನ್ ಔಟ್ ಅಲ್ವಾ, ಆಡ್ ಒನ್ ಅದು, ಅದನ್ನು ನಾವು ತೆಗೆದುಬಿಡಬೇಕು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇನ್ ವಿಚ್ ಮಂತ್ ಆಫ್ ಜೆಸ್ಟೇಷನ್ ದ ಫಸ್ಟ್ ಮೂಮೆಂಟ್ಸ್ ಆಫ್ ಫೀಟಸ್ ಆ್ಯಂಡ್ ಅಪಿಯರೆನ್ಸ್ ಆಫ್ ಹೇರ್ ಆನ್ ಇಟ್ಸ್ ಹೆಡ್ ಈಸ್ ಅಬ್ಸರ್ವ್ಡ್. ಇದು ಆ್ಯಕ್ಚುಲಿ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಬಂದಿತ್ತಲ್ವಾ. ಸೊ ಯಾವ ಮಂತಲ್ಲಿ? 5th ಮಂತಲ್ಲಿ. ಸೊ ಆಪ್ಷನ್ ಏನಿದೆ ಕರೆಕ್ಟ್ ಇದೆ. ಈಗ 12th ಕ್ವಶನ್ ನೋಡೋದಾದ್ರೆ ಇದು ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರಿಂದ ತೆಗೆದಿರುವಂಥ ಕ್ವೆಶನ್, ಫಸ್ಟ್ ಇಯರ್ PUC ಇಂದ. ದ ಮೋಸ್ಟ್ ಅಬಂಡೆಂಟ್ ಟೈಪ್ ಆಫ್ WBC ಸೆಲ್ಸ್ ಅಂತ ಕೇಳ್ಬಿಟ್ಟಿದ್ದಾನೆ, ನ್ಯೂಟ್ರೋಫಿಲ್ಸ್ ಅಲ್ವಾ. ಈಗ WBC ತಗೊಂಡ್ರೆ 2 ಥರ ಇರ್ತದೆ ಅದರಲ್ಲಿ ಟೈಪ್ಸ್. ಒಂದು ಎ ಗ್ರ್ಯಾನ್ಯುಲೋಸೈಟ್ಸ್, ಇನ್ನೊಂದು ಗ್ರ್ಯಾನ್ಯುಲೋಸೈಟ್ಸ್. ಎ ಗ್ರ್ಯಾನ್ಯುಲೋಸೈಟ್ಸ್ನಲ್ಲಿ 2 ಟೈಪು, ಯಾವುದೆಲ್ಲ? ಮೊನೋಸೈಟ್ಸ್ ಮತ್ತು ಲಿಂಫೋಸೈಟ್ಸು. ಈ ಕಡೆ ಗ್ರ್ಯಾನ್ಯುಲೋಸೈಟ್ಸ್ ತಗೊಂಡ್ರೆ NEB, ನ್ಯೂಟ್ರೋಫಿಲ್, ಇಯೋಸಿನೋಫಿಲ್, ಬೇಸೋಫಿಲ್. ನೀವು ನೆಬ್ ಅಂತ ನೆನ್ಪಿಟ್ಕೊಳ್ಳಿ, ನೆಬ್. ಸೊ ಫಸ್ಟ್ N ಬರೋದ್ರಿಂದ ಅದು ಮೋಸ್ಟ್ ಅಬಂಡೆಂಟ್, ಈಸಿ ಟು ರಿಮೆಂಬರ್. ಬಿ ಲಾಸ್ಟ್ ಬರೋದ್ರಿಂದ ಅದು ಲೀಸ್ಟ್, ಅಂದರೆ ಬಹಳ ಕಡಿಮೆ ಇರುವಂಥ WBC ಆ್ಯಕ್ಚುಲಿ. ಸೊ ನ್ಯೂಟ್ರೋಫಿಲ್ ಇಸ್ ದ ಮೋಸ್ಟ್ ಅಬಂಡೆಂಟ್ WBC, ಈಸಿ ಇದೆ. ಅದೇ ಥರ ಕಡಿಮೆ ಇರೋದು ಯಾವುದು? ಬೇಸೋಫಿಲ್. ಮತ್ತು ಬೇಸೋಫಿಲ್ ಏನು ಸೆಕ್ರೇಟ್ ಮಾಡ್ತದೆ ಅಂತ ಹೇಳುವಂಥ ಕ್ವಶನ್ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಹಿಸ್ಟಮೈನ್, ಸೆರೋಟೋನಿನ್ ಮತ್ತು ಹೆಪಾರಿನ್, ಇದನ್ನು ಸೆಕ್ರೇಟ್ ಮಾಡೋದೇ ಬೇಸೋಫಿಲ್, ಬಹಳ ಇಂಪಾರ್ಟೆಂಟ್. ಮೋನೋಸೈಟ್ಸ್ದು ಕೆಲಸ ಏನು ಅಂತ ಹೇಳಿದ್ರೆ ಅದು ಈ ನಾರ್ಮಲಿ ಫ್ಯಾಗೋಸೈಟೋಸಿಸ್ ಮಾಡ್ತದೆ, ಅರ್ಥ ಆಯ್ತಾ. ಮತ್ತು ಇಯೋಸಿನೋಫಿಲ್ದು ಕೆಲಸ ಹೇಳಿದರೆ ಈಸಿ ಟು ರಿಮೆಂಬರ್. ನೋಡಿ, ನೀವು ಅಲರ್ಜಿ ಅಂತ ಹೇಳುವಂಥ ಕಾನ್ಸೆಪ್ಟನ್ನು ಓದಿರ್ತೀರಿ. ಅಲರ್ಜಿಯಲ್ಲಿ ರಿಲೀಸ್ ಆಗುವಂಥ ಆ್ಯಂಟಿಬಾಡಿ ಯಾವುದು? IgE. ಸೊ ಅಲರ್ಜಿ ಇ ಅಂತ ಹೇಳುವಂಥದ್ದು ಅಲ್ಲಿ ಸಿಮಿಲಾರಿಟಿ ಇದೆ. ಅದೇ ಥರ ಇಯೋಸಿನೋಫಿಲ್ ಕೂಡ ಸ್ಟಾರ್ಟ್ ಆಗೋದು ಇ ಇಂದ. ಸೊ ನೆನ್ಪಿಟ್ಕೊಳ್ಳಿ, ಅಲರ್ಜಿ ರಿಯಾಕ್ಷನ್ನಲ್ಲಿ ಯಾವುದು? ಇಯೋಸಿನೋಫಿಲ್. ಓಕೆ, ಸೊ ಆ ಥರ ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ನೋಡಿ, ಇದು ರೀಪ್ರೊಡಕ್ಷನ್ ಇನ್ ಆರ್ಗನಿಸಮ್ ಚಾಪ್ಟರಿಂದ ತೆಗೆದಿರೋದು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್? ನೋಡೋದಾದರೆ ಫಸ್ಟ್ ಒನ್ ಬುಲ್ ಬಿಲ್ ಅಗಾವೆ, ಈಸಿ ಇದೆ ನೋಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದು ರೀಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ. ದ ಟೆಕ್ನಿಕ್ ಅಡ್ವೈಸ್ಡ್ ಬೈ ಅ ಡಾಕ್ಟರ್ ಟು ಓವರ್ಕಮ್ ದಿ ಪ್ರಾಬ್ಲಮ್ ಆಫ್ ಇನ್ಫರ್ಟಿಲಿಟಿ ಯಾವುದು? RCH, MTP, RTI, ಆರ್ಟ್. ಸೊ ಆರ್ಟ್ ಅಂತ ಹೇಳಿದ್ರೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಲ್ವಾ. ಸೊ ಅದರಲ್ಲಿ ಒಂದು 5 ರಿಂದ 6 ಡಿಫ್ರೆಂಟ್ ಟೈಪ್ಸ್ ಬರುತ್ತೆ, ಜಿಫ್ಟ್, ಗಿಫ್ಟ್, ICSI ಅಂತ ಹೇಳ್ಬಿಟ್ಟು. ಓಕೆ, ಸೊ ಆಪ್ಷನ್ ಡಿ ಆಮ್ನಿಯೋಸೆಂಟಸಿಸ್ ಅದೇ ಚಾಪ್ಟರಿಂದ ಕೇಳಿರೋದು. ಈಸ್ ಎ ಪ್ರಾಸೆಸ್ ಟು ಏನು ಮಾಡುತ್ತೆ? ಡಿಟರ್ಮೈನ್ ದಿ ಸೆಕ್ಸ್ ಆಫ್ ದಿ ಫೀಟಸ್ ಬೇಸ್ಡ್ ಆನ್ ದಿ ಕ್ರೋಮೋಸೋಮಲ್ ಪ್ಯಾಟರ್ನ್ ಅಷ್ಟೇ. ಸೊ ಲಾಸ್ಟಲ್ಲಿ XY ಇದ್ದರೆ ಮೇಲ್ ಅಂತ ಆಯಿತು, XX ಇದ್ದರೆ ಫೀಮೇಲ್ ಅಂತ ಆಗ್ತದೆ. ಸೊ ಒಂಥರ ಸೆಕ್ಸ್ ಡಿಟರ್ಮಿನೇಷನ್ಗೋಸ್ಕರ ಯೂಸ್ ಮಾಡುವಂಥ ಒಂದು ಟೆಕ್ನಿಕ್. ಜೊತೆಗೆ ಕ್ರೋಮೋಸೋಮಲ್ ಯಾವುದೇ ರೀತಿಯಾದ ಅಬ್ನಾರ್ಮಲಿಟಿ ಇದ್ದರೂ ಕೂಡ ನಾವಲ್ಲಿ ಕಂಡುಹಿಡಿಬಹುದು. ಇರಲಿ. ನೆಕ್ಸ್ಟ್ ನೋಡಿ, ದ ಫಸ್ಟ್ ಹ್ಯೂಮನ್ ಲೈಕ್ ಬೀಯಿಂಗ್ ಈಸ್. ಸೊ ನಾನು KCT ಕ್ರ್ಯಾಶ್ ಕೋರ್ಸ್ನಲ್ಲಿ ಇದನ್ನು ಹೇಳಿದ್ದೆ ಆ್ಯಕ್ಚುಲಿ. ಯಾವುದು? ಹೋಮೋ ಹ್ಯಾಬಿಲಿಸ್. ಓಕೆ, ನೆಕ್ಸ್ಟ್
X0 type of sex determination and XY type of sex determination are the examples of ಅಂತ ಕೇಳ್ಬಿಟ್ಟಿದ್ದಾರೆ. ಸೊ X0 ಟೈಪ್ ನೀವು ಎಲ್ಲಿ ನೋಡ್ತೀರಪ್ಪ, ನೀವು ನೋಡ್ತಾ ಇರೋದು ಗ್ರಾಸ್ ಹೋಪರ್ನಲ್ಲಿ. XY ಟೈಪ್ ಎಲ್ಲಿ ನೋಡ್ತೀರಿ, ಹ್ಯೂಮನ್ಸಲ್ಲಿ. ಈ ಎರಡೂ ಟೈಪು ಮೇಲ್ ಹೆಟ್ರೋಗ್ಯಾಮೆಟಿ, ಅಂದರೆ ಮೇಲ್ ಈಸ್ ಗೋಯಿಂಗ್ ಟು ಡಿಟರ್ಮೈನ್ ದಿ ಸೆಕ್ಸ್ ಆಫ್ ದಿ ಫೀಟಸ್. ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಇದೆ, ಮೇಲ್ ಹೆಟ್ರೋಗ್ಯಾಮೆಟಿ ಅಲ್ವಾ. ಫಿಮೇಲ್ ಹೆಟ್ರೋಗ್ಯಾಮೆಟಿಗೆ ಎಕ್ಸಾಂಪಲ್ ಕೇಳಿಬಿಟ್ರೆ ZW ಸೀನ್ ಇನ್ ಬರ್ಡ್ಸ್. ಓಕೆ, ನೆಕ್ಸ್ಟ್ ನೋಡಿ 18ನೇ ಕ್ವಶನ್ಗೆ ಬಂದಿದ್ದೀವಿ. ಎಕ್ಸಾಂಪಲ್ ಫಾರ್ ನಾನ್ ಮೆಂಡೇಲಿಯನ್ ಡಿಸಾರ್ಡರ್ ಅಂತ ಕೊಟ್ಬಿಟ್ಟಿದ್ದಾರೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ದು ಯಾವುದಿದ್ರಲ್ಲಿ ಥಾಲಸೆಮಿಯಾ, ಹಿಮೋಫಿಲಿಯಾ, ಸಿಸ್ಟಿಕ್ ಫೈಬ್ರೋಸಿಸ್. ಸೊ ಇದೆಲ್ಲ ಆ್ಯಕ್ಚುಲಿ ಜೆನೆಟಿಕ್ ಡಿಸೀಸಸ್ ಹೌದಲ್ವಾ. ಡೌನ್ ಸಿಂಡ್ರೋಮ್ ಆ್ಯಕ್ಚುಲಿ ಕ್ರೋಮೋಸೋಮಲ್ ಡಿಸೀಸ್ ಆ್ಯಕ್ಚುಲಿ. ಸೊ ಈ ನಾನ್ ಮೆಂಡೇಲಿಯನ್ ಡಿಸೀಸ್ ಅಂದರೆ ಈ ಕ್ರೋಮೋಸೋಮಲ್ ಡಿಸೀಸ್ ಯಾವುದೆಲ್ಲ ಇದೆ, 3 ಇದೆ. ಡೌನ್ ಸಿಂಡ್ರೋಮ್ ಇದೆ, ಟರ್ನರ್ ಸಿಂಡ್ರೋಮ್ ಇದೆ, ಮತ್ತು ಕ್ಲೆನ್-ಫೆಲ್ಟರ್ ಸಿಂಡ್ರೋಮ್ ಇದೆ. ಸೊ ಇಲ್ಲಿ ನೋಡಿದ್ರೆ ಡೌನ್ ಸಿಂಡ್ರೋಮ್ ಕೊಟ್ಟಿದ್ದಾರೆ, ಬಾಕಿ ಉಳಿದ 3 ಅದು ನಾನ್ ಮೆಂಡೇಲಿಯನ್, ಅಂದರೆ ಜೀನಿಂದ ಆಗುವಂಥ ಸಮಸ್ಯೆಗಳಿಗೆ ಈ ಡಿಸೀಸ್ಗಳು ಬರ್ತದೆ ಅಷ್ಟೇ. ಸೊ ಡೌನ್ ಸಿಂಡ್ರೋಮ್ ಕರೆಕ್ಟ್ ಆನ್ಸರ್ ಇದೆ ನೋಡಿ. ಗೈನಕೋಮ್ಯಾಸ್ಟಿಯಾ ಈಸ್ ಎ ಸಿಂಪ್ಟಮ್ ಆಫ್, ಇದು ನಾವು ಕ್ಲೆನ್-ಫೆಲ್ಟರ್ ಸಿಂಡ್ರೋಮ್ನಲ್ಲಿ ಏನಾಗ್ಬಿಡ್ತದೆ, XXY 47, XXY ಇಸ್ ದ ಕ್ಯಾರಿಯೋಟೈಪ್, ನಿಮ್ಗೆ ಗೊತ್ತಿದೆ. ಇಲ್ಲೊಂದು ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ, ಈ ಮೇಲ್ ಆ್ಯಕ್ಚುಲಿ ಶೋ ಫೀಮೇಲ್ ಕ್ಯಾರೆಕ್ಟರ್ಸ್, ಅಂದರೆ ಡೆವಲಪ್ಮೆಂಟ್ ಆಫ್ ದಿ ಬ್ರೆಸ್ಟ್ ವಿಲ್ ಬಿ ಸೀನ್. ಇದಕ್ಕೆ ಏನು ಕರೀತಾರೆ, ಗೈನಕೋಮ್ಯಾಸ್ಟಿಯಾ. ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ ಪೆಡಿಗ್ರಿ ಅನಾಲಿಸಿಸ್, ಇದು ಕೂಡ ಅದೇ ಚಾಪ್ಟರಿಂದ. ದ ಅಫೆಕ್ಟೆಡ್ ಮೇಲ್ ಇನ್ ದಿ ಪೆಡಿಗ್ರಿ ಚಾರ್ಟ್ ಈಸ್ ಸಿಂಬಲೈಸ್ಡ್ ಬೈ. ಸೊ ಅಫೆಕ್ಟೆಡ್ ಮೇಲನ್ನು ನಾವು, ನಮ್ಗೆ ಗೊತ್ತಿದೆ ಮೇಲ್ ಅಂತ ಹೇಳಿದ್ರೆ ಸ್ಕ್ವೇರ್ ಅಲ್ವಾ, ಅಫೆಕ್ಟೆಡ್ ಆದರೆ ಅದಕ್ಕೆ ನಾವು ಈ ಡಾರ್ಕ್ ಹೈಲೈಟ್ ಮಾಡಿಬಿಡ್ತೇವೆ ಆ್ಯಕ್ಚುಲಿ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ ಇದು ನ್ಯೂಕ್ಲಿಯೋಸೋಮ್ದು ಸ್ಟ್ರಕ್ಚರ್ ಆ್ಯಕ್ಚುಲಿ ನಿಮಗೆ ಗೊತ್ತಾಗ್ತದೆ. ಅಲ್ಲಿ DNA ಇದೆ, H1 ಇದೆ. ಓಕೆ, ದ ಗಿವನ್ ಡಯಾಗ್ರಾಮ್ ಯಾವುದು, ನ್ಯೂಕ್ಲಿಯೋಸೋಮ್ ಹೌದಲ್ವಾ, ಈಸಿ ಇದೆ. ಓಕೆ, ಸೊ ಅಂದರೆ ಮಾಲಿಕ್ಯುಲರ್ ಬೇಸಿಸಿಂದ ಒಂದು ಕ್ವಶನ್ ಬಂದಿದೆ ಈಗ. ಫಸ್ಟು, ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ಸ್ ಈಸ್ ನಾಟ್ ಸೆಕ್ರೆಟೆಡ್ ಬೈ ಹ್ಯೂಮನ್ ಪ್ಲಾಸೆಂಟಾ. ನಮಗೆ ಗೊತ್ತಿದೆ ಆ್ಯಕ್ಚುಲಿ ಹ್ಯೂಮನ್ ಪ್ಲಾಸೆಂಟಾ ಸೆಕ್ರೆಟ್ ಮಾಡುವಂಥ 4 ಹಾರ್ಮೋನ್ಸ್ ಯಾವುದು, HCG ಹ್ಯೂಮನ್ ಕೊರಿಯಾನಿಕ್ ಗೊನಾಡೋಟ್ರೋಪಿನ್, ಮತ್ತಿನ್ನೊಂದು ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ HPL ಅಂತ ಕರಿತೀವಿ, ನಂತರ ಈಸ್ಟ್ರೋಜನ್, ಮತ್ತಿನ್ನೊಂದು ಪ್ರೊಜೆಸ್ಟರಾನ್. ಸೊ ಇಲ್ಲಿ ನೋಡೋದಾದರೆ ಈ FSH ಅಂತ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ, ರಿಲ್ಯಾಕ್ಸಿನ್ ಕೂಡ ಅದು ಸೆಕ್ರೆಟ್ ಮಾಡುತ್ತೆ ಯಾವಾಗ, ಲೇಟರ್ ಫೇಸ್ ಆಫ್ ದಿ ಪ್ರೆಗ್ನೆನ್ಸಿ, ನಿಮಗೆ ಗೊತ್ತಿದೆ. ಸೊ FSH ಅದಿಲ್ಲ, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನನ್ನು ಅದು ಉತ್ಪತ್ತಿ ಮಾಡೋದಿಲ್ಲ. ಆ್ಯಕ್ಚುಲಿ FSH ಅಂತ ಹೇಳೋದು ಪಿಟ್ಯೂಟರಿಯಿಂದ ರಿಲೀಸ್ ಆದದ್ದು ಅಲ್ವಾ. ಹೈಪೋಥಾಲಮಸ್ ಅದನ್ನು ಉತ್ಪತ್ತಿ ಮಾಡ್ತದೆ, ಪಿಟ್ಯೂಟರಿಯಲ್ಲಿ ಸ್ಟೋರ್ ಆಗ್ತದೆ, ನಂತರ ಅದು ಬರುತ್ತೆ ಆ್ಯಕ್ಚುಲಿ. ಓಕೆ, ಆಪ್ಷನ್ ಸಿ. ನೆಕ್ಸ್ಟ್ ನೋಡೋದಾದರೆ, ಅ ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ಸ್ ವರ್ ಕಂಡಕ್ಟೆಡ್ ಬೈ ಫ್ರೆಡರಿಕ್ ಗ್ರಿಫಿತ್ ಇನ್ 1928 ಆನ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ಸ್ ವಿತ್ ಅಂತ ಕೇಳಿದ್ದಾರೆ. ಯಾವುದರ ಮೇಲೆ ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಅಲ್ವಾ. ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಇದೆ ಅಲ್ವಾ, ಅದು MBI ಚಾಪ್ಟರ್ ಇದು. ನಂತರ ನೋಡಿ ಇದು ಕೂಡ MBI ಚಾಪ್ಟರಿಂದ. ದ ನಂಬರ್ ಆಫ್ ಕೋಡಾನ್ಸ್ ಎಫೆಕ್ಟಿವ್ ಇನ್ ಕೋಡಿಂಗ್ 20 ಅಮಿನೋ ಆಸಿಡ್ಸ್ ಅಂತ. ಎಷ್ಟು ಆ್ಯಕ್ಟಿವ್ ಕೋಡಾನ್ಸ್ ಎಷ್ಟಿದೆಪ್ಪ, 61 ಇದೆ. 3 ಸ್ಟಾಪ್ ಕೋಡಾನ್ಸ್ ಇದೆ ಆ್ಯಕ್ಚುಲಿ. ಸೊ ನಿಮಗೆ ಗೊತ್ತಿರಬೇಕು, ಸ್ಟಾಪ್ ಕೋಡಾನ್ಗಳ ಹೆಸರು ಗೊತ್ತಿರಬೇಕಾಗ್ತದೆ. ಅದೇ ಥರ AUGದು ಬಗ್ಗೆನೂ ಕ್ವಶನ್ ಕೇಳ್ಬೋದು ಅಲ್ವಾ. ಅದು ಇನಿಷಿಯೇಟರ್ ಕೋಡಾನ್ ಕೂಡ ಹೌದು, ಮತ್ತು ಇಟ್ ಕೋಡ್ಸ್ ಫಾರ್ ಮಿಥಿಯೋನಿನ್, ಅದನ್ನು ನೆನಪಿಟ್ಕೊಳ್ಳಿ. ಆಪ್ಷನ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ ಇದು ಕೂಡ MBI ಚಾಪ್ಟರ್ದು. ವಿಚ್ ಆಸ್ಪೆಕ್ಟ್ forms the basis of DNA fingerprinting. So the satellite DNA showing high degree of repetition in DNA segments. ಏನಿಲ್ಲ, ಇಲ್ಲಿ ನೀವು DNA ಫಿಂಗರ್ ಪ್ರಿಂಟಿಂಗ್ದು ಪ್ರಿನ್ಸಿಪಲ್ ಏನಪ್ಪ ಅಂತ ಕೇಳಿರೋದಷ್ಟೇ. ಏನಂತ ಹೇಳಿದ್ರೆ ರಿಪಿಟೇಟಿವ್ DNA. ಸೊ ಹಾಗೆ ನೋಡಿದ್ರೆ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದಿ ಮೋಸ್ಟ್ ಇನ್ಫೆಕ್ಷಿಯಸ್ ಆ್ಯಂಡ್ ಫೇಟಲ್ ಟೈಪ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್. ಅದ್ಯಾವುದು, ಫಾಲ್ಸಿಪಾರಮ್. ಸೊ ಪ್ಲಾಸ್ಮೋಡಿಯಂ ಫಾಲ್ಸಿಪಾರಮ್ ಏನಿದೆ ಅದು ಮ್ಯಾಲಿಗ್ನೆಂಟ್ ಮಲೇರಿಯಾ, ಅದಕ್ಕೆ ನಾವು ಫೆಟಲ್ ಮಲೇರಿಯಾ ಅಂತಲೂ ಕರಿತೀವಿ. ಹೈಲಿ ಡೆಡ್ಲಿ ಅದು ಆ್ಯಕ್ಚುಲಿ. ಸೊ ಇದರಲ್ಲಿ ನೀವು ಹೀಮೋಝೋಯಿನ್ ಬಗ್ಗೆನೂ ಕಲಿಬೇಕಾಗ್ತದೆ. ಹೀಮೋಝೋಯಿನ್ ಇಸ್ ದಿ ಕೆಮಿಕಲ್ ವಿಚ್ ಇಸ್ ಆ್ಯಕ್ಚುಲಿ ರೆಸ್ಪಾನ್ಸಿಬಲ್ ಫಾರ್ ಹೈ ಫೀವರ್ ಆ್ಯಂಡ್ ಚಿಲ್ಸ್, ನೆನ್ಪಿಟ್ಕೊಳ್ಳಿ, ಡ್ಯೂರಿಂಗ್ ಮಲೇರಿಯಾ. ನೆಕ್ಸ್ಟ್ ಓಕೆ, ಫರ್ಗಾಟ್ ಆ್ಯಕ್ಚುಲಿ ಅದು ಯಾವ ಚಾಪ್ಟರಿಂದ ಕೇಳಿದ್ದಾನೆ, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಅಂತ ಕೇಳಿದ್ದಾನೆ. ನಂತರ ನೋಡೋದಾದರೆ ದ ಟೈಪ್ ಆಫ್ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಅಲರ್ಜಿಕ್ ರಿಯಾಕ್ಷನ್ ಯಾವುದು, IgE. ಈಸಿ ಇದೆ ಅಲ್ವಾ. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಒನ್ ಆಫ್ ದ ಸೈಡ್ ಎಫೆಕ್ಟ್ ಆಫ್ ಯೂಸ್ ಆಫ್ ಅನಬಾಲಿಕ್ ಸ್ಟೀರಾಯ್ಡ್ಸ್ ಇನ್ ಫೀಮೇಲ್ಸ್. ನಾರ್ಮಲಿ ಈ ಜಿಮ್ಗೆ ಹೋಗುವಾಗ ಫೀಮೇಲ್ಸ್ ಕೆಲವು ಸಲ ಸ್ಟೀರಾಯ್ಡ್ಸನ್ನು ತೊಗೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮೇಲ್ ಥರ ಮಸಲ್ಸ್ ಡೆವಲಪ್ ಆಗ್ತಾ ಹೋಗ್ತದೆ. ಇದಕ್ಕೇನು ಕರೀತಾರೆ, ಮಸ್ಕ್ಯುಲನೈಸೇಷನ್ ಅಂತ ಕರೀತಾರೆ. ಸೊ ಆಪ್ಷನ್ ಸಿ. ಓಕೆ, ಇದು ಕೂಡ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರಿಂದ ಕೇಳಿರೋದು. ನಂತರದ್ದು ಕೂಡ ಸೇಮ್ ಚಾಪ್ಟರ್ ಅದು ನೋಡಿ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಓಪಿಯೇಟ್ ನಾರ್ಕೋಟಿಕ್ಸ್. ಓಕೆ, ಯಾವುದು, ಮಾರ್ಫಿನ್. ಮಾರ್ಫಿನ್ ಅಲ್ವಾ, ಇಲ್ಲಿ LSD ಬರೋದಿಲ್ಲ, ಬಾರ್ಬಿಟರೇಟ್ಸ್ ಬರೋದಿಲ್ಲ, ಆಂಫಿಟಮಿನ್ಸ್ ಬರೋದಿಲ್ಲ. ಓಕೆ, ಆಪ್ಷನ್ ಡಿ ಮಾರ್ಫೈನ್. ಓಕೆ, ದ ಲಾರ್ಜ್ ಹೋಲ್ಸ್ ಇನ್ ಸ್ವಿಸ್ ಚೀಸ್ ಆರ್ ಮೇಡ್ ಬೈ. ಇದು ಯಾವುದು, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ದು ಫಸ್ಟ್ ಕಾನ್ಸೆಪ್ಟ್ ಇದೆ ಅಲ್ವಾ, ಅದು ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್.
ಯಾವುದು ಬ್ಯಾಕ್ಟೀರಿಯಂ ಪ್ರೊಡ್ಯೂಸಿಂಗ್ ಅ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇದರಿಂದಲೇ ಏನಾಗ್ತದೆ ಸ್ವಿಸ್ ಚೀಸ್ನಲ್ಲಿ ಹೋಲ್ಸನ್ನು ನೀವು ನೋಡ್ತೀರಿ. ಓಕೆ, ಇದನ್ನು ಕಾಸ್ ಮಾಡುವಂಥ ಬ್ಯಾಕ್ಟೀರಿಯಾ ಯಾವುದು? ಪ್ರೊಪಿಯಾನಿ ಬ್ಯಾಕ್ಟೀರಿಯಂ ಶರ್ಮಾನಿ. ಓಕೆ, ನೆಕ್ಸ್ಟ್ ನೋಡೋದಾದರೆ ವಿಚ್ ವೈಟಮಿನ್ ಈಸ್ ಇನ್ಕ್ರೀಸ್ಡ್ ಬೈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ, ಲ್ಯಾಬ್ ಅಂತ ಕರಿತೀವಲ್ವ, ಇನ್ ಕರ್ಡ್. ಇದು ಕೂಡ ಸೇಮ್ ಕಾನ್ಸೆಪ್ಟ್ ನೋಡಿ, ಒಂದೇ ಕಾನ್ಸೆಪ್ಟಿಂದ 2 ಕ್ವಶನ್. ಓಕೆ, ವೈಟಮಿನ್ B12 ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಎನ್ಸೈಮ್ ವಿಚ್ ಈಸ್ ಯೂಸ್ಫುಲ್ ಟು ರಿಮೂವ್ ದ ಆಯಿಲ್ ಸ್ಟೈನ್ಸ್ ಲಾಂಡ್ರಿ, ಯಾವುದು? ಲೈಪೇಸ್ ಅಲ್ವಾ. ಲೈಪೇಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಬಟ್ಟೆಗಳಲ್ಲಿರುವಂಥ ಆಯಿಲ್ ಸ್ಟೈನ್ಸನ್ನು ರಿಮೂವ್ ಮಾಡ್ತಾ ಹೋಗ್ತದೆ ಆ್ಯಕ್ಚುಲಿ. ಓಕೆ, ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ರೆನಿನ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ಅಬ್ಸರ್ವ್ ಮಾಡಿ, ರೆನಿನ್ ಅಂತ RENNIN ಇದ್ದರೆ ಅದು ಡೈಜೆಸ್ಟಿವ್ ಎನ್ಸೈಮ್, ಅದು ಮಕ್ಕಳಲ್ಲಿ ಮಾತ್ರ ಕಾಣ ಸಿಗುತ್ತೆ ಆ್ಯಕ್ಚುಲಿ. ಪ್ರೋಟೀನ್ ಡೈಜೆಸ್ಟಿವ್ ಎನ್ಸೈಮ್, ಸ್ಟೊಮಕ್ಕಲ್ಲಿ ಉತ್ಪತ್ತಿ ಆಗುವಂಥ ಒಂದು ಎನ್ಸೈಮ್. ರೆನಿನ್ ಅಂತ ಹೇಳುವಂಥದ್ದು ಇಲ್ಲಿ ಕೊಟ್ಟಿರುವ ರೆನಿನ್ ಒಂದೇ ಎನ್ನಿದೆ ಅಲ್ವಾ, ಇದು ಜಕ್ಸ್ಟಾ ಗ್ಲಾಮೆರುಲಾರ್ ಅಪಾರೇಟಸ್ ಅಂತ ಏನು ಕಿಡ್ನಿಯಲ್ಲಿ ಪರ್ಟಿಕ್ಯುಲರ್ಲಿ ನೆಫ್ರಾನಲ್ಲಿ ಬರುತ್ತೆ ನೋಡಿ. ಸೊ ಅಲ್ಲಿಂದ ಉತ್ಪತ್ತಿ ಆಗುವಂಥ ಒಂದು ಹಾರ್ಮೋನ್, ಅದು ನೇರವಾಗಿ ಲಿವರಿಗೆ ಹೋಗ್ಬಿಟ್ಟು ಏಂಜಿಯೋಟೆನ್ಸಿನೋಜನ್ ಅಂತ ಹೇಳುವಂಥ ಒಂದು ಕೆಮಿಕಲನ್ನು ಏಂಜಿಯೋಟೆನ್ಸಿನ್ 1 ಮತ್ತು ಏಂಜಿಯೋಟೆನ್ಸಿನ್ 2 ಅಂತ ಹೇಳಿ ಕನ್ವರ್ಟ್ ಮಾಡ್ತದೆ. ಅದು ರೆನಿನ್ದು ಕೆಲಸ. ಇದರ ಕೆಲಸ ಏನು ಅಂತ ಹೇಳಿದ್ರೆ ಟು ಇನ್ಕ್ರೀಸ್ ದಿ ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ರೇಟ್, ಅಂದರೆ GFR ರೇಟನ್ನು ಜಾಸ್ತಿ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ನೋಡೋದಾದರೆ DNA ರೆಪ್ಲಿಕೇಟ್ಸ್ ಸೆಮಿ ಕನ್ಸರ್ವೇಟಿವ್ಲಿ ವಾಸ್ ಫಸ್ಟ್ ಶೋನ್ ಇನ್, ಇದು ಯಾವ ಚಾಪ್ಟರಿಂದ ತೆಗೆದಿರೋದು? ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ರೆಪ್ಲಿಕೇಶನ್ ಬಗ್ಗೆ ಕಾನ್ಸೆಪ್ಟ್ ಮಾಡುವಾಗಲೇ ಅದು ಅಲ್ಲಿ ಕೊಟ್ಟಿದ್ದಾನೆ ಆ್ಯಕ್ಚುಲಿ NCERTಲಿ. ಇದು ಈಕೋಲೈ, ಎಶ್ಚೆರಿಷಿಯಾ ಕೊಲೈ. ಓಕೆ, ಸೆಮಿ ಕನ್ಸರ್ವೇಟಿವ್ ಮೋಡ್ ಬಹಳ ಇಂಪಾರ್ಟೆಂಟ್ ಕೂಡ ಹೌದು. ಸೊ ಅದನ್ನು ಫಸ್ಟ್ ಅವರು ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಮಾಡಿರೋದು ಈಕೋಲೈ ಬ್ಯಾಕ್ಟೀರಿಯಾದಲ್ಲಿ, ಪ್ರೋಕ್ಯಾರಿಯೋಟ್. ಓಕೆ, ನೆಕ್ಸ್ಟ್ ನೋಡಿ, ಇದು ಯಾವ ಚಾಪ್ಟರ್ ಅಂತ ಹೇಳ್ಬೋದಾ? ಇದು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಮತ್ತು ಪ್ರಾಸೆಸಸ್ ಚಾಪ್ಟರ್ ಇದೆಯಲ್ಲ, ಅದರಿಂದ ತೆಗೆದಿರುವಂಥದ್ದು. ವಾಟ್ ಡಸ್ ದ ಸ್ಯಾಂಪಲ್ ಆಫ್ ಗಿವನ್ ಬೇಸ್ ಸೀಕ್ವೆನ್ಸ್ ರೆಪ್ರೆಸೆಂಟ್ ಅಂತಿದೆ. ಸೊ ಏನಿದೆ? GAATTC, ಈ ಕಡೆ ಅದರದ್ದು ಅಪೋಸಿಟ್ ಇದೆ. ಸೊ ಕಾಂಪ್ಲಿಮೆಂಟ್ರಿ ಇದೆ. ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್, ಇದು ರಿಸ್ಟ್ರಿಕ್ಷನ್ ಸೈಟ್ ಫಾರ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಅಲ್ವಾ, ಇಲ್ಲಿಗೆ ಬೈಂಡ್ ಆಗೋದು ಆ್ಯಕ್ಚುಲಿ. ಇದು ಯಾವುದ್ರದ್ದು ಅಂತ ಹೇಳ್ಬೋದಾ? EcoR ಫಸ್ಟ್. ನೆಕ್ಸ್ಟ್ ಜೆಲ್ ಎಲೆಕ್ಟ್ರೋಫೋರಸಿಸ್, ಸೇಮ್ ಚಾಪ್ಟರಿಂದ ಕೇಳಿರೋದು. ಸಪ್ರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಸೈಜ್, ಹೌದಲ್ವಾ. DNA ಫ್ರಾಗ್ಮೆಂಟ್ಸನ್ನು ಸಪ್ರೇಟ್ ಮಾಡ್ತದೆ ಸೈಜ್ ಪ್ರಕಾರವಾಗಿ, ಸ್ಮಾಲರ್ ಮತ್ತು ಲಾರ್ಜರ್ ಅಂತ ಹೇಳ್ಬಿಟ್ಟು. ಓಕೆ, ಆಪ್ಷನ್ ಏನಿದೆ ಕರೆಕ್ಟ್ ಇದೆ. ಆ್ಯನ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇನ್ ಎ ವೆಕ್ಟರ್ ಯೂಶ್ವಲಿ ಹೆಲ್ಪ್ಸ್ ಇನ್ ದಿ ಸೆಲೆಕ್ಷನ್ ಆಫ್. ಓಕೆ, ಇದು ಯಾವುದರಿಂದ ತೆಗೆದಿರೋದು? ಅದೇ ಚಾಪ್ಟರಿಂದ ತೆಗೆದಿರೋದು. ಸೊ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸನ್ನು ಸೆಲೆಕ್ಷನ್ ಮಾಡಲಿಕ್ಕೋಸ್ಕರ ನಮಗೆ ಬೇಕಾಗಿರೋದು ಯಾವುದು? ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನು. ಇದು ನಾರ್ಮಲಿ ಇದು ಎಲ್ಲಿರುತ್ತೆ? ಬ್ಯಾಕ್ಟೀರಿಯಾಗಳಲ್ಲಿ ಇರುತ್ತೆ, ಪರ್ಟಿಕ್ಯುಲರ್ಲಿ ಪ್ಲಾಸ್ಮಿಡ್ಗಳಲ್ಲಿ ಇರುತ್ತೆ. ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಪ್ಲಾಸ್ಮಿಡ್ನಲ್ಲಿ ಇರುವಂಥ ಕಾಮನ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಯಾವುದು? ಆಂಫಿಸಿಲಿನ್, ಕನಾಮೈಸಿನ್, ಕ್ಲೋರಾಂಫೆನಿಕಾಲ್, ಟೆಟ್ರಾಸೈಕ್ಲಿನ್ ಅಲ್ವಾ, ನೆನ್ಪಿಟ್ಕೊಳ್ಳಿ. ಇದೆಲ್ಲ ಸೆಲೆಕ್ಟೇಬಲ್ ಮಾರ್ಕರ್ ಜೀನ್ಸ್. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಟು ಸೆಲೆಕ್ಟ್ ದಿ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಫ್ರಮ್ ನಾನ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. ಓಕೆ, ನೆಕ್ಸ್ಟ್ ನೋಡೋದಾದರೆ ಸೈಲೆನ್ಸಿಂಗ್ ಆಫ್ ಸ್ಪೆಸಿಫಿಕ್ mRNA ಇನ್ RNAi ಅಂದರೆ RNA ಇಂಟರ್ಫೆರೆನ್ಸ್ ಈಸ್ ಬೈ ಅಂತ. ಇದು ನಾರ್ಮಲಿ ಡಬಲ್ ಸ್ಟ್ಯಾಂಡರ್ಡ್ RNAನ ಇಲ್ಲಿ RNA ಸೈಲೆನ್ಸಿಂಗಿಗೆ ಯೂಸ್ ಮಾಡ್ತಾರೆ. ನಿಮಗೆ ಗೊತ್ತಿದೆಯಲ್ಲ, ಮೆಲೋಡಿಗನ್ ಇಂಕೊಗ್ನೇಷಿಯಾಕ್ಕೆ ಅದನ್ನು ಒಂದು ಟೊಬ್ಯಾಕೋದಲ್ಲಿ ಅದು ಡ್ಯಾಮೇಜ್ ಮಾಡುತ್ತೆ. ಅದನ್ನು ಕೊಲ್ಲಿಕ್ಕೋಸ್ಕರ ಏನು ಮಾಡ್ತಾರೆ? ಈ ಜೆನೆಟಿಕ್ ಇಂಜಿನಿಯರಿಂಗನ್ನು ಯೂಸ್ ಮಾಡಿಕೊಂಡು 2 ಸಪ್ರೇಟ್ ಏನು ಈ sRNA ಹಾಗೂ ಇನ್ನೊಂದು sRNA ಉತ್ಪತ್ತಿ ಮಾಡುವಂತಹ ಸಿಂಗಲ್ ಸ್ಟ್ಯಾಂಡರ್ಡ್ RNA SSRNA ಉತ್ಪತ್ತಿ ಮಾಡುವಂಥ ಜೀನ್ಸ್ಗಳನ್ನು ಆ್ಯಕ್ಚುಲಿ ಈ ಅಗ್ರೋಬ್ಯಾಕ್ಟೀರಿಯಂ ಟುಮಿಫೇಷನ್ ಮುಖಾಂತರ ಪ್ಲ್ಯಾಂಟ್ನ ಒಳಗಡೆ ಕಳಿಸ್ತಾರೆ. ನಂತರ ಇದೇನಾಗ್ತದೆ? ಕಂಬೈನ್ ಆಗಿಬಿಟ್ಟು ಈ RNA ಕಂಬೈನ್ ಆಗಿಬಿಟ್ಟು ಡಬಲ್ ಸ್ಟ್ಯಾಂಡರ್ಡ್ RNA ಆಗ್ತದೆ. ನಂತರ ಅದು ಹೋಗ್ಬಿಟ್ಟು mRNA ಆಫ್ ದಿ ಮೆಲೋಡಿಗನ್ ಇಂಕೊಗ್ನೇಷಿಯಾಗೆ ಬೈಂಡ್ ಆಗಿಬಿಟ್ಟು mRNA ಕಟ್ ಮಾಡಿಬಿಡ್ತದೆ. ಸೊ ಯಾವಾಗ mRNA ಎಕ್ಸ್ಪ್ರೆಸ್ ಆಗೋದಿಲ್ಲ ಆವಾಗ ಮೆಲೋಡಿಗನ್ ಇಂಕೊಗ್ನೇಷಿಯಾ ಪ್ರೋಟೀನ್ ಉತ್ಪತ್ತಿ ಆಗದೆ ಸತ್ತು ಹೋಗ್ತದೆ. ಸೊ ಇಷ್ಟೇ ವಿಷಯ. ಇದಕ್ಕೆ ನಾವು mRNA ಸೈಲೆನ್ಸಿಂಗ್ ಅಂತ ಕರಿತೀವಿ, ಅಥವಾ RNAi ಅಂತ, ಡಬಲ್ ಸ್ಟ್ಯಾಂಡರ್ಡ್ RNA ನೆನ್ಪಿಟ್ಕೊಳ್ಳಿ. ಸೊ ಇದು ಅಪ್ಲಿಕೇಶನಿಂದ ಕೇಳಿರೋದು ಯಾವುದು? ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ನಂತರ ಕೂಡ ಅದೇ Cry1AC ಎಫೆಕ್ಟಿವ್ಲಿ ಕಂಟ್ರೋಲ್ಸ್ ಅಂತ, ಕಾಟನ್ ಬಾಲ್ ವರ್ಮ್ಸ್ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ADA ಎಡಿನೋಸಿನ್ ಡಿಅಮೈನೇಸ್ ಡೆಫಿಷಿಯನ್ಸಿ ಕ್ಯಾನ್ ಬಿ ಕ್ಯೂರ್ಡ್ ಬೈ. ನಮಗೆ ಗೊತ್ತಿದೆ ಇದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನಿಂದ ಮಾತ್ರ ಕ್ಯೂರ್ ಮಾಡಬಹುದು. ಇಲ್ಲಿ ಜೀನ್ ಥೆರಪಿ ಅಂತ ಕೊಟ್ಬಿಟ್ಟಿದ್ರೆ ನೀವು ಹೋಗ್ಬೋದಿತ್ತು ಅಲ್ವಾ. ಅದೇ ಜೀನ್ ಥೆರಪಿಯಲ್ಲೇ ಕೊಟ್ಬಿಟ್ಟಿದ್ದಾರೆ. ದ ಪರ್ಮನೆಂಟ್ ಸೊಲ್ಯೂಷನ್ ಈಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಓಕೆ, ಅದು ಎಂಬ್ರಿಯೋ ಡೆವಲಪ್ಮೆಂಟ್ ಟೈಮ್ನಲ್ಲೇ ಆಗಬೇಕಾಗ್ತದೆ. ಓಕೆ, ಇಟ್ಸ್ ವೆರಿ ಡಿಫಿಕಲ್ಟ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಇದು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರಿಂದ ಕೇಳಿರೋದು. ಅವರೇಜ್ ನೆಟಾಲಿಟಿ ರೇಟ್ ಇನ್ ಅವರ್ ವಿಲೇಜ್ ಈಸ್ 25.
ಎವರೇಜ್ ಮಾರ್ಟಾಲಿಟಿ ಈಸ್ 24. ನಾವೀಗ ನೆಟಾಲಿಟಿ ಅಂತ ತಗೊಂಡ್ರೆ ಅದಕ್ಕೇನು ಕರಿತೀವಿ, ಕ್ಯಾಪಿಟಲ್ ಲೆಟರ್ ಬಿ ಈಕ್ವಲ್ ಟು 24 ಅಂತ ಬರ್ಕೊಳ್ಳೋಣ. ಮಾರ್ಟಾಲಿಟಿ ಎಷ್ಟು 24, ಮಾರ್ಟಾಲಿಟಿಗೆ ನಾವೇನು ಬರ್ಕೊಳ್ಳೋಣ, ಡಿ ಅಂತ ಬರ್ಕೊಳ್ಳೋಣ. ಇಮಿಗ್ರೇಷನ್ ಅಂದರೆ I2 ಇದೆ. ಆಮೇಲೆ ಎಮಿಗ್ರೇಷನ್ ತಗೊಂಡ್ರೆ ಇ. ಸೊ ದ ನೆಟ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಅಂತ ಕೇಳಿದ್ದಾರೆ 0. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ ಫಸ್ಟ್ ನೀವು ಬಿ ಪ್ಲಸ್ ಐ ಮಾಡಿ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಬಿ 25, ಐ ಎಷ್ಟು ಕೊಟ್ಟಿದ್ದಾರೆ 2. ಸೊ 25 ಪ್ಲಸ್ 2ನ ಎರಡನ್ನ ಆ್ಯಡ್ ಮಾಡಿದಾಗ ನಿಮಗೆ 27 ಬರುತ್ತೆ. ಮೈನಸ್ ಏನು ಮಾಡಬೇಕು, ಈಗ ಉಳಿದಿರೋದು ಡಿ 24 ಪ್ಲಸ್ 3 ಎಷ್ಟು ಬರುತ್ತೆ 27. ಸೊ ನಿಮಗೆ ಈ ಕಡೆ 27, ಈ ಕಡೆ 27 ಮೈನಸ್ ಮಾಡಿದ್ರೆ ನಿಮಗೆ 0. ಸೊ ಅಲ್ಲಿ ಯಾವುದೇ ರೀತಿಯಾಗಿ ಈ ಇನ್ಕ್ರೀಸ್ ಆಗಿರೋದಿಲ್ಲ. ದೇರ್ ಇಸ್ ನೋ ನೆಟ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್, ದಟ್ ಈಸ್ 0. ಆಪ್ಷನ್ ಬಿ ಏನಿದೆ ಕರೆಕ್ಟ್ ಇದೆ. ನಂತರ ನೋಡಿ, ದ ಟರ್ಮ್ ಮಾಲಿಕ್ಯುಲರ್ ಸೀಸರ್ಸ್ ರೆಫರ್ಸ್ ಟು ಅಂತ ನಮಗೆ ಗೊತ್ತಿದೆ. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಏನಿದೆ, ಎಂಡೋನ್ಯೂಕ್ಲಿಯಸಸ್ ಏನಿದೆ, ಇದಕ್ಕೆ ನಾವು ಮಾಲಿಕ್ಯುಲರ್ ಸೀಸರ್ಸ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಅದು DNA ಕಟ್ ಮಾಡಿ ಹಾಕ್ತದೆ ಅಲ್ವಾ. ಓಕೆ, ಪರ್ಟಿಕ್ಯುಲರ್ಲಿ ರಿಸ್ಟ್ರಿಕ್ಷನ್ ಸೈಡಿಗೆ ಬೈಂಡ್ ಆಗ್ತದೆ, ನಂತರ ಕಟ್ ಮಾಡಿ ಹಾಕ್ಬಿಡ್ತದೆ. ನಂತರ ನೋಡಿ, ದ ಆ್ಯನಿಮಲ್ಸ್ ವಿಚ್ ಆರ್ ಆ್ಯಕ್ಟಿವ್ ಡ್ಯೂರಿಂಗ್ ಡೇ ಟೈಮ್, ಇದಕ್ಕೇನು ಕರೀತಾರೆ, ಡೈಯೂರ್ನಲ್ ಅಂತ ಕರೀತಾರೆ. ನಾಕ್ಚರ್ನಲ್ ಅಂದರೆ ರಾತ್ರಿ ಹೊತ್ತಿನಲ್ಲಿ. ಓಕೆ, ಸೊ ಆಪ್ಷನ್ ಬಿ ಏನಿದೆ ಕರೆಕ್ಟ್ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ರಿಲೇಟೆಡ್ ಟು ಬಯೋಮ್ಸ್, ಬಯೋಮ್ಸಿಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ನೋಡೋದಾದರೆ, ಹೈ ಟೆಂಪರೇಚರ್ ಆ್ಯಂಡ್ ಮಿನಿಮಲ್ ರೈನ್ಫಾಲ್ ಹೆಲ್ಪ್ ಇನ್ ಟು ಫಾರ್ಮ್ ಗ್ರಾಸ್ಲ್ಯಾಂಡ್ಸ್. ಹೌದಲ್ಲ, ಗ್ರಾಸ್ಲ್ಯಾಂಡ್ ಮಾಡಲಿಕ್ಕೆ ನಮಗೆ ಒಂದು ಹೈ ಟೆಂಪರೇಚರ್ ಬೇಕು ಹಾಗೂ ಕಡಿಮೆ ರೈನ್ಫಾಲ್ ಬೇಕು. ವೇರಿಯೇಷನ್ ಇನ್ ಟೆಂಪರೇಚರ್ ಆ್ಯಂಡ್ ಮೀನ್ ಪ್ರಿಸಿಪಿಟೇಷನ್ ಅಕೌಂಟ್ಸ್ ಫಾರ್ ದ ಮೇಜರ್ ಬಯೋಮ್ಸ್. ಲೋ ಟೆಂಪರೇಚರ್ ಆ್ಯಂಡ್ ಲೆಸ್ ರೈನ್ಫಾಲ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟಂಡ್ರಾ ಬಯೋಮ್ಸ್. ಮೋರ್ ರೈನ್ಫಾಲ್ ಆ್ಯಂಡ್ ಲೋ ಟೆಂಪರೇಚರ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಸರ್ಟ್. ಸೊ ಇಲ್ಲೇ ಈಸಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದು. ಆ್ಯಕ್ಚುಲಿ ರೈನ್ಫಾಲ್ ಡೆಸರ್ಟಲ್ಲಿ ಇದೆಯಾ, ಜಾಸ್ತಿ ಇಲ್ಲ, ನೋಡ್ ರೈನ್ಫಾಲ್ ಅಲ್ವಾ. ಸೊ ಅಲ್ಲಿ ಮೋರ್ ರೈನ್ಫಾಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಲೋ ಟೆಂಪರೇಚರ್ ಆ್ಯಕ್ಚುಲಿ ಡೇ ಟೈಮ್ನಲ್ಲಿ ಹೈ ಟೆಂಪರೇಚರ್, ಆ್ಯಕ್ಚುಲಿ ರಾತ್ರಿ ಹೊತ್ತಿನಲ್ಲಿ ಮಾತ್ರ ಲೋ ಟೆಂಪರೇಚರ್. ಸೊ ಆಪ್ಷನ್ ಡಿ ಏನಿದೆ ಅದು ಇನ್ಕರೆಕ್ಟ್ ರಿಲೇಟೆಡ್ ಟು ಬಯೋಮ್ಸ್. ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಪರ್ಟಿಕ್ಯುಲರ್ ಚಾಪ್ಟರು ಇದು ಯಾವ ಇದರಿಂದ ತೆಗೆದಿದ್ದಾರೆ ಅಂತ ಗೊತ್ತಾ, ಇದು ಇಕೋಸಿಸ್ಟಮ್ ಚಾಪ್ಟರಿಂದ ತೆಗೆದಿದ್ದಾರೆ. ನೆಕ್ಸ್ಟ್ ನೋಡಿ, ದ ಅಮೌಂಟ್ ಆಫ್ ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ ಕ್ಯಾಪ್ಚರ್ಡ್ ಬೈ ಪ್ಲ್ಯಾಂಟ್ಸ್ ಈಸ್ ಕೇವಲ 2ರಿಂದ 10% ಮಾತ್ರ. ಇದಕ್ಕೆ ಪಾರ್ ಅಂತ ಕರೀತಾರೆ ಅಲ್ವಾ. ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ ಪಾರ್ ಅಂತ. ಆಪ್ಷನ್ ಡಿ. ಇದು ಕೂಡ ಸೇಮ್ ಚಾಪ್ಟರ್, ಇಕೋಸಿಸ್ಟಮ್ ಚಾಪ್ಟರಿಂದ. ನಂತರ ನೋಡಿ, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರಿಂದ ಇದು ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ದು ಗ್ರಾಫ್ ಇದು. ಸೊ ಅದೇ ಕೇಳಿದ್ದಾನೆ, ದ ಗಿವನ್ ಗ್ರಾಫ್ ರೆಪ್ರೆಸೆಂಟ್ ಅಂತ ಹೇಳಿ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಅಲ್ವಾ. ನೆಕ್ಸ್ಟು ಅಲೆಕ್ಸಾಂಡರ್ ವಾನ್ ಹಂಬೋಲ್ಡ್ ಮಾಡಿರೋದಲ್ಲ ಇದು. ಓಕೆ, ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಕಸ್ಕುಟ ಇಸ್ ಅನ್ ಎಕ್ಸಾಂಪಲ್ ಆಫ್, ಇದು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರಿಂದ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಇದೆ ಅಲ್ವಾ, ಅಲ್ಲಿಂದ ತೆಗೆದಿರೋದು. ಅಂದರೆ ಪ್ಯಾರಾಸೈಟಿಸಮ್ ಅಂತಂದು ಬರುತ್ತಲ್ಲ ಅದು. ಸೊ ಇದು ಎಕ್ಟೋ ಪ್ಯಾರಾಸೈಟಿಸಮ್ ಅಂದರೆ ಏನು ಮಾಡುತ್ತೆ ಅಂತ ಹೇಳಿ, ಇದೊಂದು ಬಳ್ಳಿ ಇದೇನಾಗುತ್ತೆ ಅಂತ ಹೇಳಿ ಒಂದು ಪ್ಲಾಂಟಿಗೆ ಅಟ್ಯಾಚ್ ಆಗಿಬಿಟ್ಟು ಅಲ್ಲಿರುವಂಥ ನ್ಯೂಟ್ರಿಷನನ್ನು ಅಬ್ಸರ್ವ್ ಮಾಡುತ್ತಾ ಹೋಗ್ತದೆ. ಓಕೆ, ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಪಾರ್ಟಿಕ್ಯುಲೇಟ್ಸ್ ಆಫ್ ಡ್ಯಾಶ್ ಸೈಜ್ ಪೋಸ್ಟ್ ಗ್ರೇಟೆಸ್ಟ್ ರಿಸ್ಕ್ ಟು ಹ್ಯೂಮನ್ ಹೆಲ್ತ್. ಇದು ಲಾಸ್ಟ್ ಚಾಪ್ಟರ್, ನಮ್ಮ ಬಯಾಲಜಿಯ ಸೆಕೆಂಡ್ PUC ಬಯಾಲಜಿ ಕೊನೆಯ ಚಾಪ್ಟರ್, ಎನ್ವೈರನ್ಮೆಂಟಲ್ ಇಶ್ಯೂಸ್ ಇದೆಯಲ್ಲ ಅದರಿಂದ ಕೇಳಿರೋದು. ಸೊ ಲೆಸ್ ದೆನ್ 2.5 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್. ಹೌದಲ್ವಾ, ಥರ್ಮಲ್ ಪವರ್ ಪ್ಲಾಂಟ್ಸಿಂದ ಬರುವಂತಹ ಈ ಸಣ್ಣ ಸಣ್ಣ ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಇದೆ, ಅದರ ಸೈಜ್ ಏನಾದರೂ 2.5 ಮೈಕ್ರೋಮೀಟರ್ಗಿಂತ ಕಡಿಮೆ ಇದ್ದರೆ, ಇನ್ ಡಯಾಮೀಟರ್ ಇದ್ದರೆ ಬಹಳ ಡೇಂಜರಸ್, ಲಂಗ್ಸಿಗೆ ಬಹಳ ಡ್ಯಾಮೇಜ್ ಮಾಡುತ್ತೆ. ಇದನ್ನು ನಾವು ಫಿಲ್ಟರ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಯಾವ ಮಷಿನ್ ಬೇಕಾಗ್ತದೆ, ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಬೇಕಾಗ್ತದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಮೈಂಟೆನೆನ್ಸ್ ಆಫ್ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವೈರನ್ಮೆಂಟ್ ಈಸ್ ಕಾಲ್ಡ್ ಆ್ಯಸ್. ಇದು ಕೂಡ ಆರ್ಗನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ದು ಹೋಮಿಯೋಸ್ಟಾಸಿಸ್ ಅಂತ ಕರಿತೀವಿ. ಓಕೆ, ಸೊ ನಂತರ ನೋಡೋದಾದರೆ, ಬೊವಿನ್ ಸ್ಪಾಂಜಿಫಾರ್ಮ್ ಎನ್ಸೆಫೆಲೋಪ್ಯಾಥಿ ಈಸ್ ಕಾಸ್ಡ್ ಬೈ ಪ್ರಿಯಾನ್ಸ್. ಪ್ರಿಯಾನ್ಸ್ ಅಂತ ಹೇಳಿದ್ರೆ ಒಂದು ಪ್ರೋಟೀನೇಷಿಯಸ್ ಏಜೆಂಟ್ಸ್ ವಿಚ್ ಕುಡ್ ಕಾಸ್ ಸಿವಿಯರ್ ಡೆಡ್ಲಿ ಡಿಸೀಸ್ ಅಥವಾ ಡಿಸಾರ್ಡರ್, ಅರ್ಥ ಮಾಡ್ಕೊಳ್ಳಿ. ಸೊ ಪ್ರಿಯಾನ್ಸ್ ಅಂತ ಇದು ನಿಮಗೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರ್ ಇದೆಯಲ್ವ, ಅದರಲ್ಲಿ ವೈರಸ್, ವೈರಾಯ್ಡ್ಸ್, ಪ್ರಿಯಾನ್ಸ್, ಲೈಚನ್ಸ್ ಇದೆಲ್ಲ ಬರುತ್ತಲ್ಲ, ಅಲ್ಲಿ ಬರುತ್ತೆ ನೋಡಿ ಪ್ರಿಯಾನ್ಸ್. ಇದಕ್ಕೆ ನಾವು ಮ್ಯಾಡ್ ಕೌ ಡಿಸೀಸ್ ಅಂತಲೂ ಕರಿತೀವಿ ನಾವು. ನೆಕ್ಸ್ಟ್ ನೋಡಿ, ಇದು ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರಿಂದ ರೋಡೋಫೈಸಿಯದಿಂದ ಕೇಳಿರೋದು. ಫೈಕೋ ಎರಿಥ್ರಿನ್ ಆ್ಯಂಡ್ ಫ್ಲೋರಿಡಿಯನ್ ಸ್ಟಾರ್ಚ್ ಈಸ್ ಫೌಂಡ್ ಇನ್ ರೋಡೋಫೈಸಿಯಾ, ರೆಡ್ ಆಲ್ಗೆ. ಓಕೆ, ನೆಕ್ಸ್ಟ್ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸ್ಪಿರೇಟರಿ ಆರ್ಗನ್ಸ್ ಲೈಕ್ ಗಿಲ್ಸ್, ಬುಕ್ ಲಂಗ್ಸ್ ಆ್ಯಂಡ್ ಟ್ರಾಕಿಯಾ ಆರ್ ಪ್ರೆಸೆಂಟ್ ಇನ್, ಎಲ್ಲಿರುತ್ತೆ, ಆರ್ಥ್ರೋಪೋಡದಲ್ಲಿ. ಈ ಆರ್ಥ್ರೋಪೋಡದಲ್ಲಿರುವಂಥ ಎಲ್ಲ ಆ್ಯನಿಮಲ್ಸ್ಗಳಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಆದಂಥ ರೆಸ್ಪಿರೇಟರಿ ಸಿಸ್ಟಮ್ ನೋಡ್ತೀರಿ ಆ್ಯಕ್ಚುಲಿ. ಸೊ ಇದೊಂದು ಫೈಲಮ್, ಇದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಆ್ಯನಿಮಲ್ಸ್ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋವಿಂಗ್ ಪ್ಲಾಂಟ್ ಈಸ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ಕಾಲ್ಚಿಸಿನ್ ಅಂತ. ಇದು ಕಾಲ್ಚಿಕಮ್ ಹೇಳುವಂಥ ಒಂದು ಪ್ಲಾಂಟಿಂದ ಆ್ಯಕ್ಚುಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆಪ್ಷನ್ ಬಿ ಏನಿದೆ ಕರೆಕ್ಟ್ ಇದೆ. ಇದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಿಂದ ತೆಗೆದಿರುವಂಥ ಕ್ವಶನ್, ಕೊನೆಯಲ್ಲಿ ಬರುತ್ತೆ ನೋಡಿ.
ನೆಕ್ಸ್ಟ್ ನೋಡಿ, ಇದು ಕೂಡ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್ ಚಾಪ್ಟರಿಂದ ಅರ್ಥ್ವರ್ಮ್ ಕಾನ್ಸೆಪ್ಟಿಂದ ತೆಗೆದಿದ್ದಾರೆ. ರೋಸ್ ಆಫ್ ಎಸ್ ಶೇಪ್ಡ್ ಸೀಟೆ ಇನ್ ದ ಬಾಡಿ ಆಫ್ ಅರ್ಥ್ವರ್ಮ್ ಆರ್ ಪ್ರೆಸೆಂಟ್ ಇನ್ ಆಲ್ ದ ಸೆಗ್ಮೆಂಟ್ಸ್ ಎಕ್ಸೆಪ್ಟ್ ಅಂತ ಹೇಳಿ. ನಾರ್ಮಲಿ ಸೀಟೆ ಲೋಕೋಮೋಟರಿ ಆರ್ಗನ್ ಅದು ಫಸ್ಟ್ ಸೆಗ್ಮೆಂಟು, ಕ್ಲೈಟಿಲಮ್ ಮತ್ತು ಲಾಸ್ಟ್ ಸೆಗ್ಮೆಂಟಲ್ಲಿ ಇರೋದಿಲ್ಲ. ಹಾಗೆ ನೋಡಿದ್ರೆ ಆಪ್ಷನ್ ಎ ಕರೆಕ್ಟ್ ಇದೆ. ಸೆಲ್ ಥಿಯರಿ ವಾಸ್ ಫಾರ್ಮುಲೇಟೆಡ್ ಬೈ, ಬಹಳ ಸಿಂಪಲ್ ಇದೆ, ಶ್ವಾನ್ ಮತ್ತು ಶ್ಲೀಡನ್. ಇದು ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರಿಂದ ತೆಗೆದಿರುವಂಥದ್ದು. ನಂತರ ನೋಡಿ, ದ ಟೈಪ್ ಆಫ್ ಪಾಲಿಸ್ಯಾಕರೈಡ್ ಪ್ರೆಸೆಂಟ್ ಇನ್ ಕಾಟನ್ ಫೈಬರ್ ಯಾವುದಪ್ಪ? ಸೆಲ್ಯುಲೋಸ್ ಅಲ್ವಾ. ಸೊ ಇದು ಯಾವ ಚಾಪ್ಟರ್? ಬಯೋಮಾಲಿಕ್ಯೂಲ್ ಚಾಪ್ಟರಿಂದ ಪಾಲಿಸ್ಯಾಕರೈಡ್ಸಿಂದ ತೆಗೆದಿದ್ದಾರೆ. ನೆಕ್ಸ್ಟ್, ಎನ್ಸೈಮ್ ಇನ್ವಾಲ್ವ್ಡ್ ಇನ್ ಕ್ರಾಸಿಂಗ್ ಓವರ್ ಅಂತ ಕೊಟ್ಬಿಟ್ಟಿದ್ದಾರೆ. ಇದು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟರಿಂದ. ಈ ಎನ್ಸೈಮ್ ಹೆಸರೇನು? ರೀಕಾಂಬಿನೇಸ್. ನಿಮಗೆ ಗೊತ್ತಿರ್ಬೋದಲ್ವಾ. ಪ್ಯಾಚಿಟಿನ್ ಅಂತ ಹೇಳುವಂಥ ಸ್ಟೇಜಿನಲ್ಲಿ ನಿಮಗೆ ಕ್ರಾಸಿಂಗ್ ಓವರ್ ಸಿಗ್ತದೆ, ರೀಕಾಂಬಿನೇಸ್ ಅಂತ ಹೇಳುವ ಎನ್ಸೈಮ್ ಇರುತ್ತೆ, ಟೆಟ್ರಾಡ್ ಫಾರ್ಮೇಷನ್ಸ್ ಆಗ್ತದೆ. ಇದನ್ನು ನಾನು ಮಿಯೋಸಿಸ್ ಮತ್ತು ಮೈಟೋಸಿಸ್ ಟ್ರಿಕ್ ವೀಡಿಯೋ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ದೀನಿ ನೋಡಿ, ಅಲ್ಲಿ ಟ್ರಿಕ್ಸ್ ವೀಡಿಯೋ ಅಂತ ಹೇಳಿ ಹುಡುಕಿ ನಿಮಗೆ ಸಿಗ್ತದೆ ಆ್ಯಕ್ಚುಲಿ ಪ್ಲೇ ಲಿಸ್ಟಲ್ಲಿ. ಸೊ ಇದರಲ್ಲಿ ಇದೆ ಕಾನ್ಸೆಪ್ಟಲ್ಲಿ. ಓಕೆ, ರೀಕಾಂಬಿನೇಸ್ ಅಂತ ಹೇಳುವಂಥ ಎನ್ಸೈಮ್ ಬರೋದೇ ಮಿಯೋಸಿಸ್ ಕಾನ್ಸೆಪ್ಟಲ್ಲಿ. ಓಕೆ, ಕ್ರಾನ್ಸ್ ಅನಾಟಮಿ ಕ್ಯಾನ್ ಬಿ ಸೀನ್ ಇನ್. ನಾರ್ಮಲಿ ಕ್ರಾನ್ಸ್ ಅನಾಟಮಿ ನಾವೆಲ್ಲಿ ನೋಡ್ತೀವಪ್ಪ? C4 ಪ್ಲಾಂಟ್ಸಲ್ಲಿ ನೋಡ್ತೀವಿ. ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಚಾಪ್ಟರಿಂದ ತೆಗೆದಿರೋದು. ಹಾಗೆ ನೋಡಿದ್ರೆ ಇಲ್ಲಿ C4 ಪ್ಲಾಂಟ್ ಒಂದೇ ಕೊಟ್ಟಿದ್ದಾರೆ, ಮೇಜ್. ಸೊ ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಇದೆ. ವೆರಸ್ ಉಳಿದಿರುವಂಥ ಪ್ಲಾಂಟ್ಗಳು C3 ಪ್ಲಾಂಟ್ಸ್. ಓಕೆ, ಅದರಲ್ಲಿ ಕ್ರಾನ್ಸ್ ಅನಾಟಮಿ ಇರೋದಿಲ್ಲ. ರೆಸ್ಪಿರೇಟರಿ ಕೋಶೆಂಟ್ ಆಫ್ ಗ್ಲೂಕೋಸಿಸ್, RQ ವ್ಯಾಲ್ಯೂ. ಇದು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರಿಂದ ತೆಗೆದಿರೋದು. ಕೊನೆಯಲ್ಲಿ ಬರುತ್ತೆ ನೋಡಿ RQ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು. RQ ವ್ಯಾಲ್ಯೂ ಆಫ್ ಪ್ರೋಟೀನ್ ಎಷ್ಟಪ್ಪ? 0.9. RQ ವ್ಯಾಲ್ಯೂ ಆಫ್ ಫ್ಯಾಟ್ ಎಷ್ಟು? 0.7. ಹಾಗಾದರೆ ಗ್ಲೂಕೋಸ್ ಅಂದರೆ ಕಾರ್ಬೋಹೈಡ್ರೇಟ್, ಇಟ್ ಈಸ್ 1. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಸಿ ಕರೆಕ್ಟ್ ಇದೆ. ಅ ಪರ್ಸನ್ ಸಡನ್ಲಿ ಸ್ಟಾರ್ಟ್ ಕಾಫಿಂಗ್ ವೈಲ್ ಸ್ವ್ಯಾಲೋವಿಂಗ್ ಫುಡ್. ದಿಸ್ ಕಾಫಿಂಗ್ ವುಡ್ ಹ್ಯಾವ್ ಬೀನ್ ಡ್ಯೂ ಟು ಇಂಪ್ರಾಪರ್ ಮೂಮೆಂಟ್ ಆಫ್ ಅಂತ ಕೊಟ್ಬಿಟ್ಟಿದ್ದಾರೆ. ಏನಿಲ್ಲ, ನಾವು ಊಟ ಮಾಡ್ತಾ ಇರಬೇಕಾದ್ರೆ ಎಲ್ಲರ ಗಂಟ್ಲಿಗೆ ಸಿಕ್ಕಾಕೊಳ್ತಲ್ವ ಊಟ, ಸೊ ನಾವು ಕೆಮ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಒಂದು ಕವರಿಂಗ್ ಇರುತ್ತೆ, ನಮ್ಮ ಟ್ರ್ಯಾಕಿಯಾದ ಒಂದು ಹೋಲ್ ಇರುತ್ತಲ್ಲ, ಅದಕ್ಕೇನು ಕರಿತೀರಿ? ಗ್ಲಾಟಿಸ್. ಅದರ ಮೇಲ್ಗಡೆ ಕವರ್ಗೆ ಏನು ಕರಿತೀರಿ? ಎಪಿಗ್ಲಾಟಿಸ್. ಸೊ ಇದೊಂಥರ ಇಂಪ್ರಾಪರ್ ಮೂಮೆಂಟ್ ಆದಾಗ ನಮಗೆ ಕೆಮ್ಮು ಬರುತ್ತೆ ಆ್ಯಕ್ಚುಲಿ. ಎಪಿಗ್ಲಾಟಿಸ್ದ ಕೆಲಸ ಏನು? ಪ್ರಿವೆಂಟ್ ದಿ ಫುಡ್ ಎಂಟ್ರಿ ಇನ್ ಟು ದಿ ಟ್ರ್ಯಾಕಿಯಾ ಅಷ್ಟೇ. ಸೊ ಆಪ್ಷನ್ ಬಿ ಎಪಿಗ್ಲಾಟಿಸ್. ನೆಕ್ಸ್ಟು ಕೊನೆಯ ಕ್ವಶನ್ ನೋಡಿ, ಇದು ಈ 59ನೇ ಕ್ವಶನ್ ಯಾವ ಚಾಪ್ಟರಿಂದ ತೆಗೆದಿರೋದು? ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರಿಂದ. ಬೈನಮಲ್ ನಾಮನ್ಕ್ಲೇಚರ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಇದು ಯಾರಪ್ಪ? ಇದು ಕರೋಲಸ್ ಲಿನಿಯಸ್, ಲಿವಿಂಗ್ ವರ್ಲ್ಡ್ ಚಾಪ್ಟರ್ ಅಲ್ವಾ. ಸೊ ಹಂಗೆ ನೋಡಿದ್ರೆ ಈ 2022 ಪೇಪರ್ ವಾಸ್ ವೆರಿ ಈಸಿ ಆ್ಯಕ್ಚುಲಿ. ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ದಯವಿಟ್ಟು ನೀವು ಸೆಕೆಂಡ್ ಇಯರ್ PUC ಎಲ್ಲ ಚಾಪ್ಟರ್ಸ್ಗಳನ್ನು ಒಂದು ಸಲ ನೀಟಾಗಿ ಓದ್ಕೊಳ್ಳಿ. ಅಟ್ಲೀಸ್ಟ್ ಒಂದು 40+ ಮಾರ್ಕ್ಸ್ ಅಂತೂ ಬರುತ್ತೆ. ಫಸ್ಟ್ ಇಯರ್ PUCಯಲ್ಲಿ ಯೂನಿಟ್ 1, ಯೂನಿಟ್ 3 ಹಾಗೂ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಕೆಲವು ಚಾಪ್ಟರ್ಸ್ಗಳನ್ನ ಫೋಕಸ್ ಮಾಡಿ ಫಸ್ಟ್. ಓಕೆ, ಒಂದು 8ರಿಂದ 10 ಚಾಪ್ಟರ್ ಮಾಡಿದ್ರು ನಿಮಗೊಂದು 10 ಮಾರ್ಕ್ಸ್ ಬಂದರೂ ಸಹ ಸಮಥಿಂಗ್ ಲೈಕ್ 50+ ಅಂತೂ ಹೋಗ್ತದೆ ಆ್ಯಕ್ಚುಲಿ. ಮತ್ತು ಈ ಪ್ರೀವಿಯಸ್ ಇಯರ್ KCET ಪೇಪರನ್ನು ಸ್ವಲ್ಪ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡ್ತಾ ಬನ್ನಿ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಈ 2014ರಿಂದ ಹಿಡಿದು 2022 ತನಕ ಇರುವ ಪೇಪರ್ಸ್ಗಳನ್ನೆಲ್ಲ ನೀವು ಡೌನ್ಲೋಡ್ ಮಾಡಿ. ಕಾಲೇಜ್ ದುನಿಯಾ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನಿಮಗೆ ಎಲ್ಲ ಕ್ವಶನ್ ಪೇಪರ್ಗಳು ಸಿಗ್ತದೆ. PDF ಡೌನ್ಲೋಡ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡ್ತಾ ಬನ್ನಿ. ಅಲ್ಲಿ ಇರುವಂತಹ ಕ್ವಶನ್, ಅದು ಅಟ್ಲೀಸ್ಟ್ ನೀವು ಕ್ವಶನ್ ಸಾಲ್ವ್ ಮಾಡಿದರೆ ಸಾಕಲ್ಲ. ಸೊ ಒಂಥರ ಕಾನ್ಸೆಪ್ಟನ್ನೇ ಕಲಿತ ಹಾಗೆ. ಸೊ ಆ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಿ, ನಾನು ಹೇಳ್ತೀನಲ್ಲ 45+ ಅಂತೂ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಬಟ್ ನೀವು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡುವಾಗ ಮೇಕ್ ಶೋರ್ ದಟ್ ಬರೀ ಉತ್ತರಕ್ಕೆ ಮಾತ್ರ ಟಿಕ್ ಆಗ್ತಾ ಹೋಗೋದಲ್ಲ, ಅಲ್ಲಿ ಉಳಿದಿರುವಂತಹ 3 ಏನಿದೆ ಆಪ್ಷನ್ಸ್ಗಳು ಉಳಿದಿರುತ್ತಲ್ವ ಆನ್ಸರ್ ಬಿಟ್ಟು, ಅದನ್ನು ಸಹ ನೋಟ್ಸ್ ಮಾಡ್ತಾ ಹೋಗಿ. ಸೊ ಯಾಕಂತ ಹೇಳಿದ್ರೆ ಅದರಿಂದಲೇ ಕ್ವಶನ್ಗಳನ್ನ ಕೇಳ್ಬೋದಲ್ವ. ಇಷ್ಟೇ ವಿಷಯ. ಸೊ ನೀವು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ನಾನು ಮಾಡ್ತಿರುವಂಥ ಈ ಎಫರ್ಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ KCET ಬಯಾಲಜಿ ಕ್ರ್ಯಾಶ್ ಕೋರ್ಸನ್ನು ಕೂಡ ಮಾಡ್ತಾ ಇದ್ದೇನೆ. ದಯವಿಟ್ಟು ಆ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ. ಇಟ್ಸ್ ಗೋನ್ ಟು ಬಿ ವೆರಿ ವೆರಿ ಹೆಲ್ಪ್ಫುಲ್. ಓಕೆ, ನಿಮ್ಮ KCET ಹಾಗೂ ನೀಟ್ ಎಕ್ಸಾಮಿನೇಷನ್ಗಳಿಗೆ. ಅದೇ ಥರ ನಾನು ಈ ನೀಟ್ ಮತ್ತು KCETಗೆ ಟ್ರಿಕ್ ವೀಡಿಯೋಸ್ಗಳನ್ನು ಕೂಡ ಮಾಡಿದ್ದೇನೆ. ಪ್ಲೇ ಲಿಸ್ಟ್ನಲ್ಲಿ ನಿಮಗೆ ಸಿಗ್ತದೆ, ಅದನ್ನು ಕೂಡ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.